ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ಅನಿತಾ ಶಮಂತ್. ಫ್ರೆಂಡ್ಸ್, ಇವತ್ತು ಬೆಳ್ಳಿ ಒಡವೆಗಳನ್ನ ಪರ್ಚೇಸ್ ಮಾಡೋಣ ಅಂತ ಹೇಳಿ ಬಂದಿದ್ದೀನಿ. ಅಂದರೆ ಇವಾಗೆಲ್ಲ ಟ್ರೆಂಡಿಂಗಲ್ಲಿದೆ ಈ ಥರ ಸಿಲ್ವರ್ ಲಾಂಗಾರ, ನೆಕ್ಲೇಸ್, ಇಯರಿಂಗ್ಸ್, ಸೊ ಸಿಲ್ವರ್ ಮಾಂಗಲ್ಯ ಚೈನ್ ಆಗಿರ್ಬೋದು, ಕಡ ಆಗಿರ್ಬೋದು. ಸೊ ಇದೆಲ್ಲ ಪ್ಯೂರ್ 92.5 ಸಿಲ್ವರ್ ಜ್ಯುವೆಲ್ರಿ ಆಗಿರುತ್ತೆ. ಅದ್ರ ಮೇಲೆ 24 ಕ್ಯಾರೆಟ್ ಗೋಲ್ಡ್ ಪಾಲಿಶ್ನ ಮಾಡಿರ್ತಾರೆ. ಸೊ ಈ ರೀತಿ ಸಿಲ್ವರ್ ಜ್ಯುವೆಲ್ರಿನ ಪರ್ಚೇಸ್ ಮಾಡ್ಲಿಕ್ಕೆ ನಾನು ಬಂದಿರೋದು ಬೆಂಗಳೂರು ಅವೆನ್ಯೂ ರೋಡ್ ನಲ್ಲಿ ಇರುವಂತ ಸಂಜಯ್ ಜ್ಯುವೆಲರ್ಸ್ ಶಾಪ್ಗೆ. ಸೊ ಈ ಒಂದು ಶಾಪ್ ಅಲ್ಲಿ ನಾನು ಯಾವ್ಯಾವ್ದೆಲ್ಲ ಜ್ಯುವೆಲ್ರಿನ ಪರ್ಚೇಸ್ ಮಾಡಿದೆ ಅಂಡ್ ಇನ್ನು ಯಾವ್ಯಾವ ರೀತಿ ಕಲೆಕ್ಷನ್ಸ್ ಇದೆ ಅಂತ ಹೇಳಿ ತಿಳ್ಕೋಬೇಕು ಅಂದ್ರೆ ಕಂಪ್ಲೀಟ್ ವಿಡಿಯೋನ ನೋಡಿ, ಎಲ್ಲೂ ಸ್ಕಿಪ್ ಮಾಡಬೇಡಿ. ನಮಸ್ತೆ ಸರ್, ನಮಗೆ ಲಾಂಗ್ ಹಾರ ಕಲೆಕ್ಷನ್ಸ್ ನೋಡೋಣ ಅಂತ ಬಂದಿದ್ದೀನಿ. ಅಂಡ್ ಹಾಸನಿಂದ ಬಂದಿದ್ದೀನಿ ಹುಡುಕೊಂಡು ನಿಮ್ಮ ಶಾಪ್ನ. ಅಂಡ್ ಇದು ಫಸ್ಟ್ ಟೈಮ್ ಏನು ಬರ್ತಾ ಇಲ್ಲ, ಮೈಸೂರಿಗೆ ವಿಸಿಟ್ ಮಾಡಿದ್ದೆ ನಾನು. ಹೋಗಿದ್ದೆ, ಬಟ್ ಇಲ್ಲಿ ಕಾಕನ ಮನೆ ಫಂಕ್ಷನ್ ಇತ್ತು ಅಂದ್ಬಿಟ್ಟು ಬೆಂಗಳೂರಿಗೆ ಬಂದಿದ್ನಲ್ಲ, ಇಲ್ಲೂ ನೋಡೋಣ ಬ್ರಾಂಚ್ ಅಲ್ಲಿ ಹೆಂಗಿರುತ್ತೆ ಕಲೆಕ್ಷನ್ಸ್. ನಮ್ಮ ಸ್ಟೋರ್ಸ್ ಮೈಸೂರಲ್ಲೂ ಇದೆ, ಬೆಂಗಳೂರಲ್ಲೂ ಇದೆ, ಎಲ್ಲ ಕಡೆ ಸೇಮ್ ಕಲೆಕ್ಷನ್ಸ್ ಇರುತ್ತೆ. ಮತ್ತೆ ನೀವು ಚಿಕ್ಕಪೇಟೆ ಸ್ಟೋರ್ ಬಂದಿದ್ದೀರಾ, ಚಿಕ್ಕಪೇಟೆಯಲ್ಲಿ ಏನ್ ಪ್ರೈಸ್ ಇರುತ್ತೆ ಎಲ್ಲ ಕಡೆ ಅದೇ ಪ್ರೈಸ್ ಫಾಲೋ ಆಗುತ್ತೆ. ಈ ಜಯನಗರ, ಮಂತ್ರಿಮಲ್ ಎಲ್ಲ ಕಡೆ ಎಲ್ಲೂ ಒಂದೇ ಪ್ರೈಸ್ ಇರುತ್ತೆ, ಸಿಮಿಲರ್ ಕಲೆಕ್ಷನ್ಸ್ ಇರುತ್ತೆ ಎಲ್ಲ ಕಡೆ. ಓಕೆ, ಇದೇ ತರ ಕಲೆಕ್ಷನ್ಸ್ ನಾನು ಈಗ ಜಯನಗರಲ್ಲಿ ತಗೊಂಡಿದ್ರು ಅಲ್ಲೂ ಅದೇ ಬೆಲೆ ಇರುತ್ತೆ, ಅದೇ ತರ ಕಲೆಕ್ಷನ್ ಸಿಗುತ್ತೆ ನಿಮಗೆ. ಮತ್ತೆ ಮೈಸೂರಲ್ಲೂ ಸೇಮ್ ಕಲೆಕ್ಷನ್ ಸಿಗುತ್ತೆ. ಹಾರ ನಿಮಗೆ ಸ್ವಲ್ಪ ಹೆವಿ ಆಗಿ ತೋರಿಸ್ತಾ, ಹೆವಿ ಆಗಿ ಸರ್, ಲೈಕ್ ಬ್ರೈಡಲ್ ಲುಕ್ ಬರಬೇಕು ನನಗೆ, ಆ ತರ ತೋರಿಸಿ. ಓಕೆ, ಈ ತರ ನೋಡಿ ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ನಕಾಶ್ ಮತ್ತೆ ಕುಂದನ್ ಇಡೋದು ಕಾಂಬಿನೇಷನ್ ಅಲ್ಲಿ ಇದೆ. ಫಸ್ಟ್ ಬಂದ ತಕ್ಷಣ ಇದೇ ನೋಡಿದೆ ನಾನು ನೋಡೋ ವರ್ಷ ನೀವೇ ತೆಗೆದು ತೋರಿಸ್ಬಿಟ್ರಿ, ಅದು ಚೆನ್ನಾಗಿ ಕಾಣಿಸುತ್ತೆ. ಇದು ನೋಡಿ, ಅದೇ ತರ ಒಂಚೂರು ಸಿಂಪಲ್ ಆಗಿ ಬೇಕಾದ್ರೆ. ಫ್ರೆಂಡ್ಸ್ ನೋಡಿ, ಇಲ್ಲಿ ನಿಮಗೆ ಸಿಂಪಲ್ ಜ್ಯುವೆಲ್ರಿ ಬೇಕು ಅಂದ್ರೂ ಸಿಗುತ್ತೆ, ಅಥವಾ ಗ್ರ್ಯಾಂಡ್ ಆಗಿ ಬೇಕು ಅಂದ್ರೂ ಕೂಡ ಸಿಗುತ್ತೆ. ಇದೆರಡು ಸಿಮಿಲರ್ ಸರ್? ಹೌದು, ಸಿಮಿಲರ್ ಪ್ಯಾಟರ್ನ್ ಇರೋದು, ಬರೀ ಕೆಳಗಡೆದು ಡ್ರಾಪಿಂಗ್ಸ್ ಬೇರೆ ಬೇರೆ ಇದೆ. ನೀವು ಹಾರ ಇಷ್ಟ ಮಾಡ್ಕೊಳ್ಳಿ, ನೆಕ್ಲೆಸ್ ನಿಮ್ಗೆ ಯಾವ್ದು ಬೇಕು ನಾನು ಮ್ಯಾಚ್ ಮಾಡಿ ತೋರಿಸ್ತೀನಿ. ಓಕೆ ಓಕೆ, ಅದೇ ತಗೊಳ್ಬೇಕು ಅಂತ ಅವಶ್ಯಕತೆ ಇಲ್ಲ, ನಿಮ್ಗೆ ಯಾವ ತರ ಬೇಕು ಇಷ್ಟ ಆಗುತ್ತೆ. ನನಗೆ ಈಗ ಜಸ್ಟ್ ಇದೊಂದು ಲಾಂಗರ್ ಇಷ್ಟ ಆಯ್ತು ಅಂದ್ರೆ ಇದೊಂದೇ ತಗೋಬಹುದು, ಸೆಟ್ ಏನಿಲ್ಲ, ಎಲ್ಲ ಸೆಪರೇಟ್ ಸೆಪರೇಟ್ ಇದೆ. ನಾವು ಬರೀ ಮ್ಯಾಚ್ ಮಾಡಿ ಇಟ್ಟಿರ್ತೀವಿ, ನಿಮ್ಗೆ ಯಾವ ತರ ಬೇಕು ನಾನು ಕೊಡ್ತೀನಿ. ಅದೇ ತರ ಇದು ನೋಡಿ, ನಿಮ್ಗೆ ಮೋಸನೈಟ್ಸ್ ಅಲ್ಲಿ ಹೋಗುತ್ತೆ ಅಂದ್ರೆ ಇದು ನೋಡ್ಬೋದು, ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ಇದು ನಿಮ್ ಸೀರೆಗೂ ತುಂಬಾ ಚೆನ್ನಾಗಿ ಮ್ಯಾಚ್ ಆಗುತ್ತೆ. ಈಗ ವಿಕ್ಟೋರಿಯನ್ ಜ್ಯುವೆಲ್ರಿ ತುಂಬಾ ಟ್ರೆಂಡ್ ಅಲ್ಲಿ ಇದೆ ಅಲ್ಲ ಮ್ಯಾಮ್, ಅದೇ ತರ ಪ್ಯಾಟರ್ನ್ಸ್ ಇದೆ ಅದು. ಅಂಡ್ ವಿಕ್ಟೋರಿಯನ್ ಅಲ್ಲಿ ನಿಮ್ಗೆ ಈ ತರ ಸೆಪರೇಟ್ ಆಗಿ ಪೆಂಡೆಂಟ್ ತಗೊಳ್ಬಿಟ್ಟು ಅದಕ್ಕೆ ಏನಾದ್ರು ಬೀಡ್ ಏನು ಫೋನ್ಸ್ ಬೇಕಾದ್ರೆ ಹಂಗೂ ಮಾಡ್ಕೋಬಹುದು ನೀವು. ನನಗೆ ಅಂದ್ರೆ ಈ ತರ ಗ್ರೀನ್ ಕಲರ್ ಬೀಡ್ಸ್ ಹಾರ ಬರುತ್ತೆ ನೋಡಿ, ಒಂದು 3 ಎಳೆ 4 ಎಳೆ ಎಲ್ಲ ಹಾಕೋತೀವಲ್ಲ, ಸೊ ಅದಕ್ಕೆ ಈ ತರ ಪೆಂಡೆಂಟ್ ನೀವು ಸೆಟ್ ಮಾಡ್ಕೊಡ್ತೀರಾ? ಸೆಟ್ ಮಾಡ್ಕೊಡ್ತೀನಿ. ಫಸ್ಟ್ ನೀವು ಹಾರ ನೋಡ್ಕೊಳ್ಳಿ, ನಿಮ್ಗೆ ಯಾವ ತರ ಪೆಂಡೆಂಟ್ ಸೆಪರೇಟ್ ಆಗಿ ತೋರಿಸ್ಬಿಟ್ಟು ಅದು ಈ ಫೋನ್ಸ್ ಅವರು ತೋರಿಸ್ತೀನಿ. ಸರಿ, ನೀವು ಗ್ರೀನ್ ಬೀಡ್ಸ್ ಅಲ್ಲಿ ಹೇಳಿದಿರಲ್ಲ ಅದೇ ತರ ರೆಡಿನೂ ಇದೆ ನೋಡಿ. ಓಕೆ ಓಕೆ, ಈಗ ಇದು ಬೇಡ ಅಂದ್ರೆ ಇದು ರಿಮೂವಬಲ್, ಇದು ತೆಗೆಸ್ಬಿಟ್ಟು ನೀವು ಬೇಕಾದ್ರೆ ಇದು ಫಿಕ್ಸ್ಡ್ ಇದೆ, ಇದಕ್ಕೆ ನೀವು ಪೆಂಡೆಂಟ್ ಸೆಪರೇಟ್ ಆಗಿ ತಗೊಳ್ಳಿ, ಅದಕ್ಕೆ ನಾನು ಬೀಡ್ಸ್ ನಿಮ್ಗೆ ಯಾವ ತರ ಬೇಕು ಕಸ್ಟಮೈಸ್ ಮಾಡಿ ಫೋನ್ಸ್ ಕೊಡಬಹುದು. ಸರಿ ಸರಿ ಸರಿ. ಹಾರ ಒಂದ್ಸತಿ ಡಿಸ್ಪ್ಲೇ ಇಂದ ನೋಡಿ ಮ್ಯಾಮ್, ಯಾವ್ದಾದ್ರು ಇಷ್ಟ ಆಗ್ತಿದೆ ಅಂದ್ರೆ ನಾನು ರಿಮೂವ್ ಮಾಡಿ ತೋರಿಸ್ತೀನಿ. ಇದೊಂದು ತೆಗೀರಿ ಸರ್, ಲೈಕ್ ಅಲ್ಲಲ್ಲ ಪಕ್ಕದ್ದು ಸೇಮ್ ಗೋಲ್ಡ್ ತರಾನೇ ಕಾಣಿಸ್ತಾ ಇದೆ. ಇದು ಗೋಲ್ಡ್ ತರಾನೇ ಮ್ಯಾಮ್, ನಿಮ್ಗೆ ಯಾರು ಡಿಫರೆನ್ಶಿಯೇಟ್ ಮಾಡಕ್ಕೆ ಆಗಲ್ಲ. ಈಗ ಮಾಡೋರು ಗೋಲ್ಡ್ ಆಚಾರಿ, ಪ್ಯೂರ್ ಸಿಲ್ವರ್ ಇದೆ, ಪಾಲಿಶಿಂಗ್ ಗೆ 10 years ವಾರಂಟಿ ಇರುತ್ತೆ. ಸೊ ನೀವು ಲೈಫ್ ಟೈಮ್ ಯೂಸ್ ಮಾಡಿ ಏನು ಪ್ರಾಬ್ಲಮ್ ಬರಲ್ಲ, ಪಾಲಿಶ್ ಹಾಗೆ ಇರುತ್ತೆ. ಬರೀ ಯೂಸ್ ಮಾಡ್ಬೇಕಿದೆ ಅಂದ್ರೆ ಪರ್ಫ್ಯೂಮ್ ಸೋಪ್ ಪೌಡರ್ ಇಂದ ಅವಾಯ್ಡ್ ಮಾಡಿ, ಪಾಲಿಶ್ ಹಾಗೆ ಇರುತ್ತೆ. ಇದೊಂದು ವೇರ್ ಮಾಡಿ ನೋಡ್ಬೋದಾ ನಾನು? ಆರಾಮ ತೆಗೆದುಕೊಡಿ ಸರ್. ಹೆಂಗ್ ಕಾಣಿಸ್ತದೆ ಶವಂತವ್ರೆ? ಸೂಪರ್ ಆಯ್ತು, ಸೂಪರ್ ಆಗೈತಾ? ಆ್ಯಕ್ಚುಲಿ ಫ್ರೆಂಡ್ಸ್ ಏನು ಗೊತ್ತಾ, ನಾನು ಮೈಸೂರಲ್ಲಿ ಬ್ರಾಂಚ್ ಇದೆಯಲ್ವಾ ಸಂಜಯ್ ಜ್ಯುವೆಲರ್ಸು, ಅಲ್ಲಿ ಈಗ ಆಲ್ರೆಡಿ ಒಂದು ಹಾರನ ಪರ್ಚೇಸ್ ಮಾಡಿದ್ದೆ. ತುಂಬ ಜನ ಕೇಳ್ತಿದ್ರಿ ಅನಿತಾ ಅದು ಎಲ್ಲಿ ತೊಗೊಂಡ್ರಿ ಅಂದ್ಬಿಟ್ಟು. ನಿಜವಾಗ್ಲೂ ಸಂಜಯ್ ಜ್ಯುವೆಲರ್ಸಲ್ಲೇ ನಾನು ತೊಗೊಂಡಿದ್ದು. ಏನು ಅಂದರೆ ಇಲ್ಲಿ ವ್ಯಾರಂಟಿ ಕೂಡ ಕೊಡ್ತಾರೆ, 10 years ವ್ಯಾರಂಟಿ ಇರುತ್ತೆ ಇಲ್ಲಿ. ಇನ್ ಕೇಸ್ ಆಫ್ ಏನಾದರೂ ಅಂದರೆ ಸ್ವಲ್ಪ ಡಲ್ ಆಯಿತು ಪಾಲಿಶ್ ಅಂತ ಅಂದರೂ ಕೂಡ ಫ್ರೀಯಾಗಿ ನಾವು ಬಂದು ಮಾಡಿಸ್ಕೊಂಡ್ಬಿಡ್ಬೋದು ಸಂಜಯ್ ಜ್ಯುವೆಲರ್ಸಲ್ಲಿ. ಬೇರೆ ಕಡೆ ಎಲ್ಲ ಈ ಥರ ವ್ಯಾರಂಟಿ ಎಲ್ಲ ಕೊಡೋದಿಲ್ಲ. ಆ್ಯಂಡ್ ನನಗಂತೂ ಈಗ ಆಲ್ರೆಡಿ ತೊಗೊಂಡು 1.5 year ಆಗಿದೆ. ಸ್ವಲ್ಪನೂ ಕಪ್ಪಾಗೋದಾಗಲಿ ಅಥವಾ ಏನು ನನಗೆ ಅದರಲ್ಲಿ ಫೇಲ್ಯೂರ್ ಕಾಣಿಸ್ತಾನೆ ಇಲ್ಲ. ಹಂಗಾಗಿ ನೋಡೋಣ, ಹೆಂಗೂ ಬೆಂಗಳೂರಿಗೆ ಬಂದಿದ್ನಲ್ಲ, ಇವಾಗ ಯಾವ್ಯಾವ ಥರ ಇರುತ್ತೆ ಕಲೆಕ್ಷನ್ಸು ತಗೊಂಡೋಗೋಣ ಅಂತ ಬಂದಿದ್ದೀನಿ. ಇಲ್ಲಿ ಒಬ್ಸರ್ವ್ ಮಾಡ್ಬೋದು ನೀವು, ಇಲ್ಲಿ ನೋಡಿ ಇದು ಗೋಲ್ಡ್ ಹಾಕಿದ್ದೀನಿ ನಾನು. ಇಲ್ಲಿ ನೋಡಿ, ಇದಕ್ಕೂ ಏನಾದರೂ ಡಿಫ್ರೆನ್ಸ್ ಕಾಣಿಸ್ತಾ ಇದೆಯಾ? ಮಾಂಗಲ್ಯ ಚೈನ್ಗೂ ಈ ಲಾಂಗ್ ಹಾರಕ್ಕೂ ಇಲ್ಲ ಅಲ್ಲ ಶಮಂತ್ ಅವರೇ? ಸೂಪರ್ ಆಗಿ ಕಾಣಿಸ್ತಾ ಇದೆ, ಎರಡು ಸಿಮಿಲರ್ ಆಗಿ ಕಾಣಿಸ್ತಾ ಇದೆ. ಆಕ್ಚುಲಿ ಇದು ರಿಯಲ್ 916 ಗೋಲ್ಡ್ ಅಲ್ಲ, 92.5 ಸಿಲ್ವರ್ ಮೇಲೆ ಗೋಲ್ಡ್ ಪಾಲಿಶಿಂಗ್ ಇದೆ ಮ್ಯಾಮ್. ಗೋಲ್ಡ್ ಪಾಲಿಶ್, ಗೋಲ್ಡ್ ಪಾಲಿಶಿಂಗ್ ಮಾಡೋದು, ಅದಕ್ಕೆ ಸರ್ ಇದು ಸೇಮ್ ಸಿಮಿಲರ್ ಆಗಿ ಸಿಮಿಲರ್ ಎಕ್ಸಾಕ್ಟ್ ಗೋಲ್ಡ್ ತರನೇ ಅನ್ಸುತ್ತೆ. ಮತ್ತೆ ನಾವು ಮೇನ್ಲಿ ಫೋಕಸ್ ಮಾಡೋದು ಆ ಫಿನಿಶಿಂಗ್ ಮೇಲೆ ಮೇಡಮ್. ಮಾಡೋರು ತುಂಬಾ ಜನ ಇರ್ತಾರೆ, ಬಟ್ ಆ ಫಿನಿಶಿಂಗ್ ಆ ನೀಟ್ನೆಸ್ ಕೊಡೋರು ಯಾರು ಇರಲ್ಲ. ಹೌದು ಹೌದು, ಮೇನ್ ನಮಗೂ ಫಿನಿಶಿಂಗ್ ಈ ತರ ಬರಬೇಕು. ಮೇನ್ ನೀವು ಹಾಕ್ತಿರೋದು ಗೋಲ್ಡ್ ರೆಪ್ಲಿಕಾ, ಸೊ ಗೋಲ್ಡ್ ತರಾನೇ ಕಾಣಿಸ್ಬೇಕು. ಹೌದು ಹೌದು, ಇದು ಯಾರು ನಂಬಲ್ಲ ಶಮಂತ್ ಅವ್ರೆ. ಮ್ಯಾರೇಜ್ಗೆ ಹಾಕೊಂಡೋದ್ರೂ ಪ್ಯೂರ್ 916 ಗೋಲ್ಡ್ ಅಂತಾರೆ. 92.5 ಸಿಲ್ವರ್ಗೆ 24 ಕ್ಯಾರೆಟ್ ಗೋಲ್ಡ್ ಪಾಲಿಶ್ ಮಾಡಿದ್ದಾರೆ ಅಂತ ಅನಿಸ್ತಾ ಇಲ್ಲ. ಸಖತ್ತಾಗಿದೆ ನಿಜವಾಗ್ಲೂ. ವಿಡಿಯೋದಲ್ಲಿ ಹೆಂಗ್ ಬರ್ತಾ ಇದೆ ನನಗೆ ಗೊತ್ತಿಲ್ಲ, ರಿಯಲ್ ಆಗಂತೂ ಇದನ್ನ ತಗೊಂಡ್ರಿ ಅಂದ್ರೆ ಸೂಪರ್ ಡೂಪರ್ ನಿಮ್ಗೆ ಇಷ್ಟ ಆಗುತ್ತೆ. ನೋಡಿ ವೇರ್ ಮಾಡಿದೀನಿ, ಹೆಂಗ್ ಕಾಣಿಸ್ತಾ ಇದೆ ಅಂದ್ಬಿಟ್ಟು ಕಮೆಂಟ್ ಮಾಡಿ. ಇದೊಂದು ಸೆಟ್ ಚೆನ್ನಾಗಿದೆ ಅಂತ ನನಗೆ ಅನ್ನಿಸ್ತು, ಹಂಗಾಗಿ ಸದ್ಯಕ್ಕೆ ಇದು ಸೆಲೆಕ್ಟ್ ಮಾಡಿದ್ದೀನಿ. ಇನ್ನೂ ಕಲೆಕ್ಷನ್ಸ್ ನೋಡ್ತೀನಿ, ಅದರಲ್ಲಿ ಇದಕ್ಕಿಂತ ಬೆಟರ್ ಆಗಿರೋದು ಸಿಕ್ತು ಅಂತಂದರೆ ಅದನ್ನು ಪರ್ಚೇಸ್ ಮಾಡ್ತೀನಿ. ಸೊ ಇಯರಿಂಗ್ಸ್ ನೋಡಿ ಯಾವ ಥರ ಇದೆ.
ಇದಕ್ಕೆ ತುಂಬ ಚೆನ್ನಾಗಿ ಮ್ಯಾಚ್ ಆಗ್ತಾ ಇದೆ ಜುಮ್ಕಾ. ಈ ಥರ ದಪ್ಪು ಜುಮ್ಕಾ ನನಗಂತೂ ಸಿಕ್ಕಾಪಟ್ಟೆ ಇಷ್ಟ ಆಗುತ್ತೆ. ಸೊ ಒಂದು ಚೂರು ಡೌಟ್ ಬರ್ತಿಲ್ಲ ಅಲ್ವಾ ನಿಮಗೆ, ಇದು ಗೋಲ್ಡ್ ಅಂತಾನೆ ಅನಿಸ್ತಾ ಇದೆ. ಬನ್ನಿ ಇನ್ನೂ ಕಲೆಕ್ಷನ್ಸ್ ಇದೆ, ಹಾಕೊಂಡು ತೋರಿಸ್ತೀನಿ. ಒಂದ್ಸತಿ ಇದು ಟ್ರೈ ಮಾಡಿ ಮ್ಯಾಮ್, ನಿಮ್ಗೆ ಇದು ನೋಡ್ಬೇಕಿತ್ತಲ್ಲ, ಚೆನ್ನಾಗಿ ಕಾಣಿಸುತ್ತೆ. ಇನ್ನು ಸ್ವಲ್ಪ ಹೆವಿ ಆಗಿರೋದು. ಸುಮಂತವ್ರೆ ನೋಡಿ ಚೆನ್ನಾಗಿ ಕಾಣಿಸ್ತಾ ಇದೆ, ಸೂಪರ್ ಆಗಿ ಸಖತ್ತಾಗಿದೆ ಅಲ್ವಾ. ಇದಕ್ಕೇನು ಯಾವ ನೆಕ್ಲೇಸ್ ಬೇಡ ಅನಿಸ್ತಾ ಇದೆ, ಒಂದೇ ಅಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ. ಇದಂತೂ ಈಗ ಟ್ರೆಂಡಿಂಗ್ ಅಲ್ಲಿ ಇದೆ. ಈ ತರ ಲಕ್ಷ್ಮಿ ದೊಡ್ಡದಾಗಿ ಪೆಂಡೆಂಟ್ ಬರುತ್ತೆ ಅಂಡ್ ಡಬಲ್ ಲೇಯರ್ ಬರುತ್ತೆ. ಈ ಒಂದ್ ಲಾಂಗ್ ಇರೋದ್ ಬದಲು 2 ಹಾಕಿದೀವೇನೋ ಅನ್ನೋ ರೀತಿ ಕಾಣಿಸುತ್ತೆ ಅಲ್ವಾ. ಓಲೆ ಚೆನ್ನಾಗಿ ಕಾಣಿಸ್ತಾ ಇದೆಯಾ? ಸಕಲಾಗಿ ಕಾಣಿಸ್ತಾ ಇದೆ ಕಣ್ರಿ. ಸರ್ ಇಲ್ಲಿ ನೋಡಿ ಸಿಕ್ತು. ನಾನು ಆಕ್ಚುಲಿ ಬಂದಿದ್ದೆ ಈ ತರ ಗ್ರೀನ್ ಬೀಡ್ಸ್ ಲಾಂಗ್ ಹಾರ ತಗೋಬೇಕು ಅಂತ. ನೋಡಿ ಚೆನ್ನಾಗಿದೆ, ಪೆಂಡೆಂಟ್ ತುಂಬಾ ಚೆನ್ನಾಗಿದೆ, ಲಕ್ಷ್ಮಿ ಜೊತೆಗಿದೆ, ಕಪಿ ಕುಂದನ್ ಜೊತೆಗಿದೆ. ಹಾಕಿ ನೋಡ್ಲಾ? ಆರಾಮಾಗಿ ನೋಡಿ ಮ್ಯಾಮ್, ತುಂಬಾ ಚೆನ್ನಾಗಿದೆ ಆ ಪೀಸ್. ಅಂಡ್ ಇವಾಗ ಡಾರ್ಕ್ ಗ್ರೀನ್ಸ್ ಎಲ್ಲ ತುಂಬಾ ಟ್ರೆಂಡ್ ಅಲ್ಲಿ ಇದೆ. ಯಾವ್ದು ಸೀರೆಗೆ ಹಾಕಿ ಚೆನ್ನಾಗಿ ಕಾಣಿಸುತ್ತೆ ಅದು. ಇದು ಸರ್ ಈಗ ನನಗೆ ಗ್ರೀನ್ ಬೀಡ್ಸ್ ಬೇಡ ಅಂದ್ರೆ ನಾನು ಸ್ಯಾರಿ ಮ್ಯಾಚಿಂಗ್ ನಿಮ್ಗೆ ಬೇಕಾದ್ರೆ ಚೇಂಜ್ ಮಾಡಿಸ್ಕೊಡ್ಬೋದು. ಹೌದು, ಇಲ್ಲೇ ತಗೊಂಡ್ ಹೋಗ್ಬಿಡ್ಬೋದಾ ನಾವು? ಮರನ್ ಕಲರ್ ಒಂದ್ ಅಂದ್ರೆ ಎಕ್ಸ್ಟ್ರಾ ತಗೊಂಡ್ ಹೋಗ್ಬೋದಾ? ಈ ತರ ಬೀಚ್ ಸೆಪರೇಟ್ ಆಗು ಇದೆ, ಅದು ತೋರಿಸ್ತೀನಿ. ನಿಮ್ಗೆ ಬೇಕಾದ್ರೆ ಸದ್ಯ ಗ್ರೀನ್ ಅಲ್ಲಿ ಹಾಕೊಳ್ಳಿ, ಆಮೇಲೆ ಸ್ವಲ್ಪ ದಿವಸ ಆಗಿದ್ಮೇಲೆ ಚೇಂಜ್ ಮಾಡಿಸ್ಬೋದು. ನಿಮ್ಮ ಮನೆ ಹತ್ರ ಯಾರಾದ್ರೂ ಆಚಾರಿ ಇರ್ತಾರಲ್ಲ, ಅವರೇ ಪೋಸ್ಟ್ಕೊಟ್ಟಿರ್ತಾರೆ. ಸುಮನ್ ನೋಡಿ ಇದನ್ನ, ಈಗೆಲ್ಲ ಟ್ರೆಂಡಿಂಗ್ ಇದೆ. ಆಕ್ಚುಲಿ ನಾನು ನಿಮ್ಮನ್ನ ಕರ್ಕೊಂಡ್ ಬಂದಿದ್ದು ಇದಕ್ಕೇನೆ. ಈ ತರ ನನಗೆ ಗ್ರೀನ್ ಬೀಡ್ಸ್ ಲಾಂಗ್ ಹಾರ ತಗೋಬೇಕಂತ ಆಸೆ. ಅದರಲ್ಲೇ ನೋಡಿ ಪೇಸ್ಟಲ್ ಗ್ರೀನ್ ಅಲ್ಲೂ ಸಿಗ್ಬಿಡುತ್ತೆ ನಿಮ್ಗೆ, ರೆಡ್ ಅಲ್ಲಿ ಇದೆ, ಪರ್ಲ್ಸ್ ಅಲ್ಲಿ ಇದೆ. ಚೆನ್ನಾಗಿ ಅನಿಸ್ತಾ ಇದೆಯಾ ರೀ? ಇಲ್ಲೊಂದೆರಡು ತೋರಿಸ್ಬಿಡಿ. ಇಲ್ಲಿ ನೋಡಿ, ಇದು ಚೆನ್ನಾಗಿದೆಯಾ? ಇದು ನೋಡಿ ಪರ್ಲ್ ಅಲ್ಲಿ ಇದೆ, ಪೇಸ್ಟಲ್ ಗ್ರೀನ್ ಅಲ್ಲಿ ಬೇಕಾದ್ರೆ. ಇದ್ರಲ್ಲಿ ತುಂಬಾ ಕಲರ್ ಆಪ್ಷನ್ಸ್ ಇದೆ, ಬಟ್ ನೀವು ಸೆಲೆಕ್ಟ್ ಮಾಡಿರೋದು ತುಂಬಾ ಚೆನ್ನಾಗಿದೆ. ಫ್ರೆಂಡ್ಸ್ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಲ್ವಾ. ನೋಡಿ ಪೆಂಡೆಂಟ್ ನೋಡಿ ಎಷ್ಟು ಸಕ್ಕತ್ತಾಗಿದೆ ಅಂದ್ಬಿಟ್ಟು. ನೋಡೋಣ, ನನಗೆ ಸ್ಯಾರಿ ಮ್ಯಾಚಿಂಗು ಸದ್ಯಕ್ಕೆ ಗ್ರೀನಲ್ಲೇ ಯೂಸ್ ಮಾಡಬೇಕು ಅಂದ್ಕೊಂಡಿದ್ದೀನಿ. ಗ್ರೀನೇ ಇವಾಗೆಲ್ಲ ಟ್ರೆಂಡಿಂಗ್ ಇರೋದು. ಬೇಕು ಅಂದರೆ ಫ್ಯೂಚರಲ್ಲಿ ಚೇಂಜ್ ಮಾಡಿಸ್ಕೊತೀನಿ. ಹೆಂಗೆ ಕಾಣಿಸ್ತಾ ಇದೆ ಅಂತ ಕಮೆಂಟ್ ಮಾಡಿ ಆಯ್ತಾ? ಈ ಥರದ್ದು ನೋಡಿ, ಇದು ಚೆನ್ನಾಗಿದೆ. ಸಿಂಪಲ್ ಆಗಿ ಮಾವಿನಕಾಯಿ ಮತ್ತೆ ಲಕ್ಷ್ಮಿ ಪೆಂಡೆಂಟ್ ಜೊತೆಗೆ ಇದು ಚೆನ್ನಾಗಿರುತ್ತೆ. ಲೋ ರೇಂಜಲ್ಲಿ ನೋಡ್ತೀರಾ ಅಂದರೆ ಈ ಥರದ ನೆಕ್ಲೆಸಸ್ ನೋಡಿ, ಸ್ಟಾರ್ಟಿಂಗ್ ಅರೌಂಡ್ 3,500-4,000 ಇಂದ ಸ್ಟಾರ್ಟ್ ಆಗುತ್ತೆ. ಮಕ್ಕಳಿಗೆ ಇಲ್ಲ ಅಂದ್ರೆ ಸಿಂಪಲ್ ಒಕೇಶನ್ಸ್ಗೆ ಚೆನ್ನಾಗಿ ಕಾಣಿಸುತ್ತೆ. ಅದೇ ಅಂದ್ರೆ 3,500 ಆ ತರದ್ ನೆಕ್ಲೆಸ್ ಸಿಕ್ಬಿಡುತ್ತೆ ಅಂತ ಹೇಳ್ತಾ ಇದ್ದೀರಾ? ಇದೆಲ್ಲ ಸ್ಟಾರ್ಟಿಂಗ್ ಪ್ರೈಸ್ ಅಲ್ಲಿ ಇದೆ ನೋಡಿ ನೆಕ್ಲೆಸಸ್. ಒಂಚೂರು ಹೆವಿ ಬೇಕಾದ್ರೆ ಹೆವಿ ನೆಕ್ಲೆಸಸ್, ಹಾರಾಸು ಈ ತರ ನೋಡಿ, ಇದು ಚೆನ್ನಾಗಿ ಕಾಣಿಸುತ್ತೆ. ಪತ್ಕಾ ಚೈನ್ ಮತ್ತೆ ಪೆಂಡೆಂಟ್ ತರ ಇದು ಚೆನ್ನಾಗಿ ಕಾಣಿಸುತ್ತೆ. ಇದು ಓಲ್ಡ್ ಡಿಸೈನ್ ಆದ್ರೂ ಇವಾಗ ಒಂಥರ ಟ್ರೆಂಡಿಂಗ್ ನಡೀತಾ ಇದೆ, ಹುಡುಕ್ತಾ ಇರ್ತಾರೆ. ಅದ್ರಲ್ಲೂ ಸಿಲ್ವರ್ ಅಲ್ಲಿ ಸಿಗೋದು ಕಡಿಮೆ ಸರ್ ಆ ಡಿಸೈನ್. ಇದು ಲಾಂಗ್ ಹಾರ ತುಂಬಾ ಚೆನ್ನಾಗಿದೆ ಸರ್. ಇದು ಚೆನ್ನಾಗಿ ಕಾಣಿಸುತ್ತೆ. ಇದು ನೋಡಿ ರಿವರ್ಸಿಬಲ್, ನೀವು ಮೈಸೂರಲ್ಲೂ ನೋಡಿರ್ತೀರಾ ತುಂಬಾ. ಮೈಸೂರು ಬ್ರಾಂಚ್ ಅಲ್ಲಿ ನಾನು ಇದು ನೋಡಿದ್ದೆ. 2 ಸೈಡ್ಸ್ ಕೂಡ ಯೂಸ್ ಮಾಡಬಹುದು ಅಂತ. 2-in-1 ಹಾರ. ಇದರಲ್ಲಿ ಬೇರೆ ಬೇರೆ ಕಲರ್ಸ್ ಆಪ್ಷನ್ ಸಿಗುತ್ತೆ. ಸಿಂಪಲ್ ಆಗಿ ಮಾವಿನಕಾಯಿ ಡಿಸೈನ್ ಬೇಕಾದ್ರೆ ಈ ತರ ನೋಡಿ, ಇದು ಹಾರ ತರನೂ ಹಾಕಬಹುದು, ಡಾಪ್ ತರನೂ ಹಾಕೋದು ಚೆನ್ನಾಗಿ ಕಾಣಿಸುತ್ತೆ. ಫ್ಲೆಕ್ಸಿಬಲ್ ಇದೆ. ಈಗ ಈ ತರ ಜ್ಯುವೆಲ್ಲರಿ ತುಂಬಾ ಟ್ರೆಂಡ್ ಅಲ್ಲಿ ಇದೆ ಮ್ಯಾಮ್, ಕುಂದನ್ಸ್ ಮತ್ತೆ ಲಕ್ಷ್ಮಿ ಜೊತೆಗೆ. ಬ್ಯೂಟಿಫುಲ್ ಆಗಿ ಕಾಣಿಸ್ತಾ ಇದೆ. ವಿಡಿಯೋಗಿಂತ ನನಗೆ ರಿಯಲ್ ಆಗಿ ನೋಡಿ ಅಷ್ಟು ಎಕ್ಸೈಟ್ಮೆಂಟ್ ಆಗ್ತಾ ಇದೆ. ನಾನು ವ್ಯೂವರ್ಸಿಗೆ ಎಷ್ಟು ಖುಷಿ ಆಗ್ತಾ ಇದೆಯೋ. ಈ ತರ ಹೆವಿ ಚೋಕರ್ಸ್ ಮದುವೆಗೆಲ್ಲ ತುಂಬಾ ಚೆನ್ನಾಗಿದೆ. ಬ್ರೈಡಲ್ಸ್ಗೆ ತುಂಬಾ ಚೆನ್ನಾಗಿ ಕಾಣುತ್ತೆ ಅಲ್ಲ ಸರ್? ಹಾ ಫ್ರೆಂಡ್ಸ್ ನೋಡಿ, ಇದು ಒಂದು ಹಾಕೊಂಡ್ಬಿಟ್ರೆ ಸಾಕು. ಸೊ ಬೇರೆ ಲಾಂಗ್ ಹಾರನೇ ಬೇಡ. ರಿಸೆಪ್ಷನ್ಗೆಲ್ಲ ಹಾಕ್ಲಿಕ್ಕೆ ತುಂಬಾ ಚೆನ್ನಾಗಿರುತ್ತೆ. ಬಾಡಿಗೆ ಕೊಟ್ಬಿಟ್ಟು ಆರ್ಟಿಫಿಷಿಯಲ್ ಜ್ಯುವೆಲ್ರಿ ತಗೊಳೋದ್ಕಿಂತ ಈ ತರ ಸಿಲ್ವರ್ ಜ್ಯುವೆಲ್ರಿ ತಗೊಂಡು ಇಟ್ಕೊಂಡ್ಬಿಟ್ರೆ ನಿಮ್ಗೆ ಅದು ಯೂಸ್ಫುಲ್ ಆಗುತ್ತೆ ಫ್ಯೂಚರ್ ಅಲ್ಲಿ. ಇದೊಂದು ತಗೊಳ್ಳ ನೋಡ್ಲಾ ಇಟ್ಕೊಂಡು. ಓಕೆ, ವಾವ್, ಹತ್ರ ಬನ್ನಿ ಶಿವಂತರೆ. ಎಷ್ಟು ಚೆನ್ನಾಗಿದೆ ಅಲ್ಲ, ಸಗದಾಗಿದೆ. ಫ್ರೆಂಡ್ಸ್, ನನಗೆ ಈ ಸಂಜೆ ಜ್ಯುವೆಲರ್ ಶಾಪಲ್ಲಿ ಇಷ್ಟ ಆಗಿದ್ದೇನು ಗೊತ್ತಾ, ನಾನು ಯಾವುದೇ ಕಲೆಕ್ಷನ್ನ ಮತ್ತೆ ಸರಿ ಇದನ್ನು ತೋರಿಸಿ ಅದನ್ನು ತೋರಿಸಿ ಅಂದ್ರೂ ಕೂಡ ಸ್ವಲ್ಪನೂ ಬೇಜಾರು ಮಾಡ್ಕೊಳ್ಳಿಲ್ಲ ಗೊತ್ತಾ. ಅವರು ನಾನು ಒಂದು ಕೇಳಿದ್ರೆ ಅವ್ರು 10 ತೋರಿಸ್ತಾ ಇದ್ದಾರೆ. ಕೆಲವೊಂದು ಬೇರೆ ಬೇರೆ ಶಾಪ್ಗಳಲ್ಲಿ ಉರ ಅಂತ ಹೇಳಿ ಮುಖನೇ ಉರಿಸ್ತಿರ್ತಾರೆ, ಆಗ ನಮಗೂ ಬೇಜಾರಾಗುತ್ತೆ ನೋಡೋದಕ್ಕೆ. ಅಂಡ್ ಇಲ್ಲಿ ಸ್ಟಾಫ್ಗಳು ಅಷ್ಟೇ ಸಂಜಯ್ ಜ್ಯುವೆಲರ್ಸ್ ಅಲ್ಲಿ ಪಾಪ ನಾವು ಯಾವುದೇ ತೋರಿಸಿದ್ರು ತೋರಿಸ್ತಾರೆ. ಅಂಡ್ ನಾವು ಯಾವುದೇ ವೇರ್ ಮಾಡ್ತಿದ್ರು ಅವರೇ ಬಂದು ಹೆಲ್ಪ್ ಮಾಡ್ತಾರೆ. ಸೊ ಹಂಗಾಗಿ ನನಗೆ ಈ ಜ್ಯುವೆಲರಿ ಶಾಪಿಗೆ ಬರ್ಲಿಕ್ಕೆ ತುಂಬಾನೇ ಇಷ್ಟ ಆಗುತ್ತೆ. ನೋಡ್ತಿದ್ರೆ ಖುಷಿ ಆಗ್ತಾ ಇದೆ. ಯಾವ್ದು ತಗೊಳ್ಳಿ ಯಾವ್ದು ಬಿಡ್ಲಿ, ತುಂಬಾ ಕಲೆಕ್ಷನ್ ಸಿಗ್ಬಿಡುತ್ತೆ. ಮತ್ತೆ ಇದೇ ತರ ಕಲೆಕ್ಷನ್ ಎಲ್ಲಾ ಸ್ಟೋರ್ಸ್ ಅಲ್ಲಿ ಸಿಗುತ್ತೆ ಮ್ಯಾಮ್. ಓಕೆ, ಅಂದ್ರೆ ನಿಮ್ಮ 3 ಬ್ರಾಂಚಸ್ ಈಗ 8 ಬ್ರಾಂಚ್ ಇದೆ ಮ್ಯಾಮ್. ಮೈಸೂರಲ್ಲಿ ಇದೆ, ಬ್ಯಾಂಗ್ಳೂರಲ್ಲಿ 4 ಇದೆ. ಓ, 4 ಕಡೆ ಆಯ್ತಾ? ಮತ್ತೆ ಇನ್ನೊಂದು ಯಾವ ಕಡೆ? ಟೋಟಲ್ 4 ಸ್ಟೋರ್ಸ್ ಇದೆ ನಮ್ದು ಬ್ಯಾಂಗ್ಳೂರಲ್ಲಿ. ಆರ್ಟಿ ಸ್ಟ್ರೀಟ್ ಮತ್ತೆ ಅವೆನ್ಯೂ ರೋಡ್ ಚಿಕ್ಕಪೇಟಲ್ಲಿ ಇದೆ. ಸೆಕೆಂಡ್ ಫ್ಲೋರ್ ಮಂತ್ರಿ ಮಾಲ್ ಮಲ್ಲೇಶ್ವರಂ ಅಲ್ಲಿ ಇದೆ, ಮತ್ತೆ ಜಯನಗರ್ 3rd ಬ್ಲಾಕ್ ಅಲ್ಲಿ ಇದೆ. ಮತ್ತೆ ನಮ್ಮ ಸ್ಟೋರ್ ಮೈಸೂರಲ್ಲಿ ದೇವರಾಜ್ ಅರಸ್ ರೋಡ್ ಅಲ್ಲೂ ಇದೆ. ಗೊತ್ತು, ಮಾಮೂಲಿ ಕಸ್ಟಮರ್ ನಾನು ಅಲ್ಲಿಗೆ. ತುಂಬಾ ಚೆನ್ನಾಗಿದೆ ಸರ್. ಇಷ್ಟೊಂದು ಕಲೆಕ್ಷನ್ಸ್ ನಿಜವಾಗ್ಲೂ ಯಾವ ಸಿಲ್ವರ್ ಶಾಪ್ ಅಲ್ಲೂ ಸಿಗಲ್ಲ.
ಸೊ ಒಂದಕ್ಕಿಂತ ಒಂದು ಚೆನ್ನಾಗಿದೆ ಸರ್. ಮತ್ತೆ ಇನ್ನೊಂದು ನಿಮ್ಗೆ ಕ್ವಶನ್ ನಂದು, ಅಂದ್ರೆ ನನ್ನ ಹತ್ರ ಬೀಡ್ಸ್ ಗಳಿದೆ ಸರ್, ಹೌದು. ಆ ತರ ಪ್ಲೇನ್ ಬರುತ್ತೆ, ಅದಕ್ಕೆ ಏನಾದ್ರೂ ನೀವು ಮಾಡಿ ನಿಮ್ಮ ಹತ್ರ ಬೀಡ್ಸ್ ಇದೆಲ್ಲ, ಅಲ್ಲಿ ಪೆಂಡೆಂಟ್ಸ್ ಇದೆ, ಒಂದ್ಸರಿ ಪೆಂಡೆಂಟ್ಸ್ ನೋಡಿ, ಪೆಂಡೆಂಟ್ಸ್ ಜೊತೆಗೆ ನಾನು ಫೋನ್ಸ್ ಕೊಡ್ಬೋದು, ಚೆನ್ನಾಗಿ ಕಾಣಿಸುತ್ತೆ ಅವಾಗ. ಓಕೆ 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 ಸರ್. ಈ ಹಾರಕ್ಕೆ ನೆಕ್ಲೆಸ್ ಈ ಮಾವಿನಕಾಯಿ ಬಾರ್ಡರ್ ಸೇರ್ ಮಾಡ್ಕೊಟ್ಟಿಲ್ಲ, ಇದೊಂದು ಹೆಚ್ಚಿಟ್ಟಿದೆ, ಹೋಗ್ತಾ ನಾನು ಡಿಸೈಡ್ ಮಾಡ್ತೀನಿ ಯಾವ್ದು ತಗೊಳ್ಳೋಣ ಅಂದ್ಬಿಟ್ಟು. ಒಂದ್ಸತಿ ಪೆಂಡೆಂಟ್ಸ್ ನೋಡಿ, ಇದಕ್ಕೆ ಮ್ಯಾಚಿಂಗ್ ಆಕ್ಸೆಸರೀಸ್ ಆಮೇಲೆ ತೋರಿಸ್ತೀನಿ. ಬೀಡ್ ಏನ್ ಕಲರ್ ಇದೆ ಮೇಡಮ್? ನಂದು ಮರೂನ್ ಕಲರ್ ಬೀಡ್ಸ್ ಇದೆ ಸರ್, ಈ ಗ್ರೀನ್ ಕಲರ್ ತಗೊಂಡೋಗಿ ಬಂದಿದ್ದೀನಿ, ಮರೂನ್ ಕಲರ್ ಅಲ್ಲಿ ಇದೆ, ಯಾವ್ದಾದ್ರು ಮ್ಯಾಚ್ ಮಾಡಿ ಕೊಡಿ. ನಿಮ್ಗೆ ಸ್ಮಾಲ್ ಸೈಜ್ ಅಂದ್ರೆ ಈ ತರ ನೋಡಿ ಚೆನ್ನಾಗಿದೆ. ಇದು ನೀವು ನೆಕ್ಲೆಸ್ ನೋಡಿದ್ರಲ್ಲ ರಿವರ್ಸಿಬಲ್, ಅದೇ ತರ ಪೆಂಡೆಂಟ್ ಇದೆ. ಸೊ ನೀವು ಗ್ರೀನ್ ಬೀಡ್ಸ್ಗೂ ಹಾಕೋ ಚೆನ್ನಾಗಿ ಕಾಣಿಸುತ್ತೆ, ಪರ್ಲ್ಸ್ಗೂ ಹಾಕಿದ್ರು ಚೆನ್ನಾಗಿ ಕಾಣಿಸುತ್ತೆ. ಹಿಂಗೆ 2 in 1 ಇದು ನೋಡಿ, ಆಗ್ಬಿಡುತ್ತೆ ಇದು. ತುಂಬಾ ಚೆನ್ನಾಗಿದೆ. ಈ ತರನಾದ್ರೂ ಹಾಕೊಳ್ಳೋದು, ಈ ತರನಾದ್ರೂ ಹಾಕೊಳ್ಳೋದು. ವಾವ್, ಚೆನ್ನಾಗಿರುತ್ತೆ. ಬೀಡ್ಸ್ ಎಲ್ಲ ಪೋಣಿಸ್ಕೊಂತೀವಿ ಅಲ್ವಾ, ಆಗ ಚೆನ್ನಾಗಿ ಕಾಣಿಸುತ್ತೆ. ಈ ತರ ಬರೀ ಪೆಂಡೆಂಟ್ ತಗೊಂಡು ಹೋಗಿ ಬೀಡ್ಸ್ ಗಳನ್ನ ಎಕ್ಸ್ಟ್ರಾ ತಗೊಂಡು ನಾವು ಪೋಣಿಸ್ಕೋಬಹುದು. ನಾವು ಪೋಣಿಸ್ಕೊಡ್ತೀವಿ, ಇಲ್ಲಾಂದ್ರೆ ನಮ್ಮ ಹತ್ರ ಚೈನ್ ಗಳಿದಾವೆ, ಇದಕ್ಕೆ ಹಾಕೋಬಹುದಲ್ವಾ ನಾವು? ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ಇದು ಒಂದ್ ನೋಡಿ, ಸ್ವಲ್ಪ ಹತ್ರದಲ್ಲಿ ಶೂಟ್ ಮಾಡಿ. ಇದು ನೋಡಿ, ಈ ತರ ಚೆನ್ನಾಗಿದೆ ಅಲ್ವಾ? ಈ ತರ ಚೆನ್ನಾಗಿ ಕಾಣಿಸುತ್ತೆ. ಈ ತರ ಸರ ನೋಡಿ, ಇದು ಇದಕ್ಕೆ ಹಾಕೋಬಹುದು. ಈಗ ನಾನು ತೋರಿಸಿ ಪೆಂಡೆಂಟ್ ಚೆನ್ನಾಗಿ ಕಾಣಿಸುತ್ತೆ. ಸರದಲ್ಲೂ ತುಂಬಾ ಆಪ್ಷನ್ಸ್ ಇರುತ್ತೆ. ನಿಮ್ಗೆ ಬೀಡ್ಸ್ ಬೇಕಾದ್ರೆ ಬೀಡ್ಸ್ ನೋಡಿ, ಇಲ್ಲೂ ಇದೆ ತುಂಬಾ ಕಲೆಕ್ಷನ್. ಇದು ಬನ್ನಿ, ಎಲ್ಲ ಕಲರ್ಸ್ ಅಲ್ಲಿ ಬೀಡ್ ನಿಮ್ಗೆ ಸಿಗ್ಬಿಡುತ್ತೆ. ನಿಮ್ಗೆ ಯಾವ ತರ ಬೇಕು ನಾವು ಫೋನ್ಸ್ ಕೊಡ್ಬಹುದು. ಇಲ್ಲೇ ನಾನು ಪೆಂಡೆಂಟ್ ತಗೊಂಡು ನನ್ಗೆ ಯಾವ ಕಲರ್ ಇಷ್ಟ ನಿಮ್ಮ ಆಗುತ್ತೋ. ಹತ್ರ ಬೀಡ್ಸ್ ಇಲ್ಲ ಅಂದ್ರೆ ನಾವು ಫೋನ್ಸ್ ಕೊಡ್ತೀವಿ. ನಾನು ಇದು ನೋಡಿರ್ಲಿಲ್ಲ. ನೋಡಿ, ತುಂಬಾ ಕಲರ್ ಸಿಗ್ಬಿಡುತ್ತೆ. ಚೆನ್ನಾಗಿದೆ, ಮುತ್ತಿದೆ, ರೂಬೀಸ್ ಇದೆ, ಎಂಬ್ರಿಲ್ಸ್ ಇದೆ, ಎಲ್ಲ ತರ ಸಿಗ್ಬಿಡುತ್ತೆ ನಿಮ್ಗೆ. ಹೌದು ಹೌದು. ಅಂದ್ರೆ ಒಂದೇ ಶಾಪ್ ಅಲ್ಲಿ ನಿಮ್ಗೆ ಎಲ್ಲಾ ತರ ಜ್ಯುವೆಲ್ಲರಿ ಸಿಗ್ಬಿಡುತ್ತೆ. ಸೈಡ್ ಅಲ್ಲಿ ಹಾಕೋಕೆ ಈ ತರ ಬೀಡ್ಸ್, ಗುಂಡು ಅದು ಸಿಗ್ಬಿಡುತ್ತೆ ನಿಮ್ಗೆ. ಅಂದ್ರೆ ನೀವ್ ಹೇಳ್ತಾ ಇರೋದು ಈ ಬೀಡ್ಸ್ ಗಳು ತಗೋತೀವಲ್ಲ, ಮಣಿಗಳು, ಅದಕ್ಕೆ ಮಧ್ಯ ಮಧ್ಯದಲ್ಲಿ ಈ ತರ ಹಾಕಿದ್ರೆ ಗುಂಡು ಹಾಕ್ಬಹುದು, ಚೆನ್ನಾಗಿರುತ್ತೆ ಅಂತ. ನಾನು ಒಂದು ಸ್ಯಾಂಪಲ್ ತೋರಿಸ್ತೀನಿ ಮ್ಯಾಮ್. ಈ ತರ ಇರುತ್ತೆ. ವಾವ್, ನಮ್ಗೆ ಯಾವ ತರ ಗುಂಡು ನೋಡಿ, ಎಷ್ಟೊಂದು ಗುಂಡು ಕಲೆಕ್ಷನ್ ಇದೆ ನೋಡಿ ಇಲ್ಲಿ. ನೋಡಿ, ಈ ತರ ಬೀಡ್ಸ್ ತಗೊಂಡ್ಬಿಟ್ಟು ಈ ತರ ಗುಂಡದ ಜೊತೆಗೆ ಪೋಣಿಸಬಹುದು, ಅದು ಚೆನ್ನಾಗಿ ಕಾಣಿಸುತ್ತೆ. ಓಕೆ ಓಕೆ ಓಕೆ. ಈ ತರ ಮಧ್ಯ ಮಧ್ಯದಲ್ಲಿ ಬೇಕಂದ್ರೆ ಹಾಕಿ ಕೊಡ್ತೀರಾ? ಕರೆಕ್ಟ್. ಮೋಪ್ ಅಂದ್ರೆ ಈ ತರದ್ದು ಬರುತ್ತೆ ಮ್ಯಾಮ್. ಇದು ನೋಡಿ, ಮೋಪ್ ಆಯ್ತು, ಸೈಡ್ ಪೆಂಡೆಂಟ್ ತರ. ಪ್ಲೇನ್ ಆದ್ರೂ ನಾವು ತಗೋಬಹುದು, ಈ ತರ ಹಾಕಿಸ್ಕೊಂಡ್ರು ಹಾಕಿಸ್ಕೋಬಹುದು. ಇದೇ ನನ್ಗೆ ಅದಕ್ಕೆ ಫಸ್ಟ್ ಬಂದ ತಕ್ಷಣ ಇದು ಇಷ್ಟ ಆಗಿದೆ, ಹಾಕೊಂಡಿದ್ನಲ್ಲ ನಾನು, ಬೀಡ್ಸ್ ಇಷ್ಟ ಆಯ್ತು ಅಂದ್ಬಿಟ್ಟು. ವಾವ್, ಬ್ಯಾಂಗಲ್ಸ್ ನೋಡಿ ಎಷ್ಟು ಚೆನ್ನಾಗಿದೆ. ಇದೆಲ್ಲ ಬ್ರೇಸ್ಲೆಟ್ ಸರ್? ಹೌದು, ಇಲ್ಲಿರೋದೆಲ್ಲ ಜೆಂಟ್ಸ್ಗೂ ಕೂಡ ಇರುತ್ತೆ ಸರ್. ಒಂದು ಖಡ್ಗ ತೋರಿಸ್ತೀರಾ? ಸರ್ಗೆ ನೋಡ್ತೀರಾ ಅಂದ್ರೆ ನೋಡಿ, ಹುಲಿಯೋಗ್ರದ್ದು ಕಡ. ವಾವ್, ಇದು ನವಿಲಲ್ಲಿದೆ, ಆನೆ ಕಡ ಎಲ್ಲ ಸಿಗ್ಬಿಡುತ್ತೆ. ಸಖತ್ತಾಗಿದೆ. ಕ್ಷಮತಾರೆ ನೋಡಿ, ಸೇಮ್ ಟು ಸೇಮ್. ನೋಡಿ ಹಂಗೆ ಕೈಲಿ ಹಿಡ್ದು ಒಂಚೂರು. ಮತ್ತೆ ಓಪನೇಬಲ್ ಇದೆ, ಫ್ರೀ ಸೈಜ್ ಇದೆ, ಯಾರಿಗೂ ಹಾಕ್ಬಿಡುತ್ತೆ. ಇದು ನೋಡಿ, ಸಿಂಹ ಕಡ ಅಂತ ಹೇಳ್ತಾರಲ್ಲ. ಹಾ, ನೋಡಿ ಚೆನ್ನಾಗಿದೆ. ಇದು ಬಳೆಗಳು ಹಾಕ್ತಾರಲ್ಲ ಆ ತರ. ವಾವ್, ಇಲ್ಲಿ ನೋಡಿ, ಸೇಮ್ ಟು ಚಿನ್ನಕ್ಕಿಂತ ಪಳಾರಿಸ್ತೈತೆ ಕಣ್ರಿ. ಹಾಕೊಂತೀರಾ ಒಂದು? ಅಲ್ಲಿ ಸರ್ ಹತ್ರನೇ ಹಾಕಿಸ್ಕೊಂಬಿಡಿ, ಹೆಂಗ್ ಕಾಣುತ್ತೆ ನೋಡೋಣ. ಇದು ನೋಡಿ ಎಷ್ಟು ಚೆನ್ನಾಗಿದೆ ನೋಡಿ. ವಿಡಿಯೋ ನೋಡ್ತಾ ಇದ್ದೀರಾ ಲೇಡೀಸ್ ಅಂದ್ರೆ ನಿಮ್ಮ ಹಸ್ಬೆಂಡ್ಗೆ ಕೊಡಿಸೋಕ್ಕೆ ಇಷ್ಟ ಆಯ್ತು ಅಂದ್ರೆ ಖಂಡಿತ ಸಂಜಯ್ ಜ್ಯುವೆಲರ್ಸಿಗೆ ಬನ್ನಿ. ಒಂದಕ್ಕಿಂತ ಒಂದು ತುಂಬಾ ಚೆನ್ನಾಗಿದ್ದಾವೆ ನೋಡಿ. ನನ್ನ ಹಸ್ಬೆಂಡ್ಗೆ ಯಾವ್ದು ಚೆನ್ನಾಗಿ ಅನ್ಸುತ್ತೆ ನೋಡೋಣ. ಮೇಲ್ ಕೈ ಹಾಕ್ತೀರಾ? ವಾವ್, ತುಂಬಾ ಚೆನ್ನಾಗೈತೆ. ಸಿಮ್ಮನ್ ನೋಡಿ, ಇಲ್ಲಿ ಸಖತ್ತಾಗೈತೆ ಕಣ್ರಿ. ಅದೇ ತರ ಜೆಂಟ್ಸ್ಗೆ ಬ್ರೇಸ್ಲೆಟ್ಸ್, ಉಂಗುರ ಎಲ್ಲ ಸಿಗ್ಬಿಡುತ್ತೆ. ಇಲ್ಲಿ ನೋಡಿ, ಹುಲು ಬರೀ ಲೇಡೀಸ್ಗೆ ನೋಡ್ತೀವಿ ನಾವು ಬಂದವರು ನೋಡಿ. ವಾವ್, ಚೈನ್ ಚೆನ್ನಾಗಿದೆ. ಇಲ್ಲಿ ನೋಡಿ, ಚೈನ್ಸ್ ಅಲ್ಲಿ ಇನ್ನೂ ತುಂಬಾ ವೆರೈಟಿ ಇದೆ. ಇದು ಪೆಂಡೆಂಟ್ಸ್ ನೋಡಿ, ಮಕ್ಳಿಗೂ ಇದೆ. ಶೇರ್ವಾನಿಗೆಲ್ಲ ಹಾಕಕ್ಕೆ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಮಕ್ಳಿಗೂ. ಓಕೆ, ಈ ಚೈನ್ ಚೆನ್ನಾಗಿದೆ. ಇನ್ನೊಂದೆರಡು ಚೈನ್ ಇದ್ರೆ ತೋರಿಸಿ ಸರ್, ಡಿಸೈನ್ ರೀ. ಇದು ಒಂದು ಕುತ್ತಿಗೆ ಹಾಕೊಳ್ರಿ, ಇದನ್ನ ಒಂದ್ಸತಿ ನೋಡ್ತೀನಿ. ಹಾ, ಸುಮ್ಮನೆ ಹಾಕೊಳ್ಳಿ ಹೋಗ್ಲಿ, ಒಂದೇ ಒಂದಿದು ಹಂಗೆ ಹಾಕೊಳ್ಳಿ, ನೋಡೋಣ ಎಷ್ಟಪ್ಪ ಕಾಣಿಸುತ್ತೆ. ವಾವ್, ಸಕ್ಕತ್ತಾಗಿ ಕಾಣಿಸುತ್ತೆ ಗೊತ್ತಾ? ಹಾಂ, ಚೆನ್ನಾಗಿ ಕಾಣಿಸ್ತಾ ಇಟ್ಕೊಂಡ್ರಿ. ಹಾಂ, ಇನ್ನು ವೆರೈಟಿ ಇದೆ. ಹಾಂ ಹಾಂ ಹಾಂ. ವಾವ್ ವಾವ್ ವಾವ್, ಪೆಂಡೆಂಟ್ಸ್ಗಳು ನೋಡಿ ಎಷ್ಟು ವೆರೈಟೀಸ್ ಕಲೆಕ್ಷನ್ಸ್ ಇದೆ ಅಂದರೆ, ಪೆಂಡೆಂಟಲ್ಲಂತೂ ನಾನು ಯಾವ್ದು ತೊಗೊಳ್ಳಿ ಯಾವ್ದು ಬಿಡಲಿ ಅನ್ನಿಸ್ಬೇಕು. ನೀವು ಈ ಶಾಪ್ಗೆ ವಿಸಿಟ್ ಮಾಡಿದ್ರೆ ಇಲ್ಲಿ ನೋಡಿ, ನನಗೊಂಥರ ಜಾತ್ರೆಯಲ್ಲಿ ನೋಡ್ತಾ ಇದ್ದೀನ, ಇಷ್ಟೊಂದು ಕಲೆಕ್ಷನ್ಸ್ ಅನ್ನಿಸ್ತಾ ಇದೆ ನಿಜವಾಗ್ಲೂ. ಸಿಲ್ವರ್ ಶಾಪ್ಗಳಲ್ಲಿ ಇಷ್ಟೊಂದೆಲ್ಲ ಕಲೆಕ್ಷನ್ಸ್ ಇಟ್ಟಿರೋದು ನೋಡ್ತಾ ಇರೋದು ಸಂಜಯ್ ಜ್ಯುವೆಲರ್ಸ್ ಮಾತ್ರನೇ. ನಾನು ಒಂದ್ಸತಿ ಹತ್ರದಿಂದ ನಿಮಗೆ ತೋರಿಸ್ಬಿಡ್ತೀನಿ ಎಷ್ಟು ಚೆನ್ನಾಗಿದ್ದಾವೆ ಡಿಸೈನ್ ಅಂದ್ಬಿಟ್ಟು. ಒಂದಲ್ಲ, ನೀವು ಎಷ್ಟು ಕೇಳ್ತೀರಾ, ನೀವೇ ನೋಡಿ ನೋಡಿ ಸಾಕಾಗಬೇಕು ಯಾವ್ದು ತಗೊಳ್ಳಿ ಯಾವ್ದು ಬಿಡಲಿ ಅಂದ್ಬಿಟ್ಟು. ನೋಡಿ ಎಷ್ಟು ಲಾಂಗ್ ಹಾರ ಇದೆ, ನೆಕ್ಲೇಸ್ ಇದೆ, ಚೋಕರ್ ಇದೆ ನೋಡಿ. ಈಗೆಲ್ಲ ಟ್ರೆಂಡಿಂಗು ಎರಡೆಳೆ ಲಾಂಗ್ ಹಾರ ನೋಡಿ, ಬ್ಯೂಟಿಫುಲ್ ಆಗಿದೆ ಅಲ್ವಾ? ಎಸ್,
ಎಲ್ಲಾನು ಹಾಕಿ ಹಾಕಿ ನನಗೂ ತೋರ್ಸಕ್ಕಾಗಲ್ಲ, ಹೇಗೂ ಬಂದಿದ್ದೀನಲ್ಲ ಇಲ್ಲಿ ಕಲೆಕ್ಷನ್ ಹೆಂಗಿರತ್ತೆ ನಿಮಗೂ ಗೊತ್ತಾಗ್ಲಿ ಅಂತ ಹೇಳಿ ತೋರಿಸ್ತಾ ಇದ್ದೀನಿ. ಬೆಂಗಳೂರಲ್ಲಿ ಇರೋರಂತೂ ನೀವು ಒಂದ್ಸತಿನಾದ್ರೂ ಈ ಸಂಜಯ್ ಜ್ಯುವೆಲರ್ಸ್ಗೆ ವಿಸಿಟ್ ಮಾಡಬೇಕು. ಇದೊಂದು ನೋಡಿ ಎಷ್ಟು ಚೆನ್ನಾಗಿದೆ. ವಿಡಿಯೋದಲ್ಲಿ ನಿಮಗೆ ಹೆಂಗ್ ಕಾಣಿಸ್ತಾ ಇದೆ ಅಂತ ಗೊತ್ತಿಲ್ಲ, ಬಟ್ ಇದು ಟ್ರೆಂಡಿಂಗ್ ಅಲ್ಲಿ ಇದೆ. ಈಗೆಲ್ಲ ಒಂಥರ ಟೆಂಪಲ್ ಡಿಸೈನ್ ಅಂತ ಹೇಳ್ತಾರೆ ಇದನ್ನ. ಒಂದ್ಸತಿ ನಾನು ವೇರ್ ಮಾಡಿನೇ ತೋರಿಸ್ಬಿಡ್ತೀನಿ ಇರಿ, ಅದು ಆಮೇಲೆ ವೇರ್ ಮಾಡ್ತೀನಿ. ಸದ್ಯಕ್ಕೆ ಈ ಡಿಸೈನ್ ನೋಡ್ಕೋತಾ ಇರಿ. ನೋಡಿ ಸಕ್ಕತ್ತಾಗಿದೆ. ನನ್ನ ಕೈಲಿ ಎಷ್ಟು ಸಾಧ್ಯನೋ ಅಷ್ಟು ತೋರಿಸಿರ್ತೀನಿ ನಿಮಗೆ ಡಿಸೈನ್ನ. ಆ್ಯಂಡ್ ನೀವು ಇನ್ಸ್ಟಾಗ್ರಾಮ್ ಪೇಜ್ ಇದೆ ಇವ್ರದ್ದು, ಸಂಜಯ್ ಜ್ಯುವೆಲರ್ಸ್ ಅಂತ ಹೇಳ್ಬಿಟ್ಟು. ಸೊ ಇನ್ಸ್ಟಾಗ್ರಾಮಲ್ಲಿ ಅವ್ರನ್ನ ಫಾಲೋ ಮಾಡಿಕೊಂಡು ನೋಡ್ತಾ ಇದ್ರೆ ಪ್ರತಿದಿನ ಅವ್ರು ಅಪ್ಡೇಟ್ ಮಾಡ್ತಾ ಇರ್ತಾರೆ. ಸೊ ಅಲ್ಲಿ ಕೂಡ ನಿಮ್ಗೆ ಯಾವ ಡಿಸೈನ್ ಇಷ್ಟ ಆಗುತ್ತೋ ಬೇಕಾದ್ರೆ ನೋಡ್ಬಿಟ್ಟು ಬಂದು ಅವ್ರಿಗೆ ಪರ್ಚೇಸ್ ಮಾಡ್ಬೋದು. ಅವ್ರದ್ದು ಸ್ಕ್ರೀನ್ ಮೇಲೆ ಫೋನ್ ನಂಬರ್ ಕೊಟ್ಟಿರ್ತೀನಿ, ಕಂಪ್ಲೀಟ್ ಅಡ್ರೆಸ್ ಹಾಕಿರ್ತೀನಿ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲೂ. ಸೊ ಖಂಡಿತವಾಗ್ಲೂ ಅವ್ರಿಗೆ ವಾಟ್ಸಪ್ಪಲ್ಲಾದರೂ ನೀವು ಕಾಂಟ್ಯಾಕ್ಟ್ ಮಾಡ್ಕೊಂಡ್ಬಿಟ್ಟು ಬೇಕಾದರೆ ಬನ್ನಿ. ಎಸ್ ಇದು ನೋಡಿ, ಮೈ ಗಾಡ್, ನನಗೆ ತೋರಿಸಿನೇ ಸಾಕಾಗ್ತೈತೆ. ನಂದು ಮೊಬೈಲಲ್ಲಿ ಬ್ಯಾಟ್ರಿ ಡೌನ್ ಆಗ್ತಾ ಬರ್ತೈತೆ, ಇನ್ನು 5% ಇದೆ. ಅದು ಎಷ್ಟು ಮುಗಿಯುತ್ತೆ ಆವಾಗ ಸ್ಟಾಪ್ ಮಾಡಿಬಿಡ್ತೀನಿ ಆಯಿತಾ. ಒಂದು ಸತಿ ಅಂಗಡಿ ತೋರಿಸ್ಬಿಡ್ತೀನಿ. ನೋಡಿ ಎಷ್ಟು ಚಂದ ಇದೆ. ವಾವ್ ವಾವ್ ವಾವ್, ಸಿಕ್ಕಾಪಟ್ಟೆ ಇಷ್ಟ ಆಯ್ತು ಫ್ರೆಂಡ್ಸ್. ಖಂಡಿತವಾಗ್ಲೂ ವಿಸಿಟ್ ಮಾಡಿ ಆಯ್ತಾ. ನನ್ನ ಕೈಲಿ ಸಾಧ್ಯ ಆದಷ್ಟು ಇದಕ್ಕೆ ಪ್ರೈಸ್ ಎಷ್ಟು ಅದಕ್ಕೆ ಪ್ರೈಸ್ ಎಷ್ಟು ಅಂತ ಹೇಳಿ ಕೇಳಿದ್ದೀನಿ, ಯಾಕೆಂದ್ರೆ ನಿಮಗೂ ಕೂಡ ಹೆಲ್ಪ್ ಆಗತ್ತೆ ಅಂತ ಅಂದ್ಬಿಟ್ಟು. ಅಂಡ್ ಪ್ರತಿಯೊಂದು ಜ್ಯುವೆಲ್ರಿಗೂ ನಾನು ಇದೆಷ್ಟು ವೇಟ್ ಇದೆ ಎಷ್ಟು ರೇಟ್ ಇದೆ ಅಂತ ಕೇಳೋಕ್ಕಾಗಲ್ಲ, ಯಾಕೆಂದ್ರೆ ಅವರಿಗೂ ಕೂಡ ಅದು ಇರಿಟೇಟ್ ಅನ್ಸ್ಬಿಡತ್ತೆ, ಈ ಅಮ್ಮ ಏನು ಇಷ್ಟೊಂದು ಕ್ವಶನ್ ಕೇಳ್ತಾಳೆ ಅಂತ ಹೇಳ್ಬಿಟ್ಟು. ಸೊ ಹಂಗಾಗಿ ಆದಷ್ಟು ನಿಮಗೆ ಲೈಟ್ ವೇಟ್ ಜ್ಯುವೆಲ್ರಿನೇ ಆಗಿರುತ್ತೆ. ಅಂಡ್ ತುಂಬಾ ಬಜೆಟ್ ಫ್ರೆಂಡ್ಲಿನೇ ಇದೆ. ಬೇರೆ ಶಾಪ್ಗಳಿಗೆ ಕಂಪೇರ್ ಮಾಡಿದ್ರೆ ಖಂಡಿತವಾಗ್ಲೂ ಇದರಲ್ಲಿ ಸ್ವಲ್ಪ ಕಡಿಮೆ ಅಮೌಂಟ್ಗೆ ಒಳ್ಳೆ ಜ್ಯುವೆಲ್ರಿನ ನಾವು ತಗೋಬಹುದು ಅಂತ ನನ್ಗೆ ಅನ್ನಿಸ್ತು. ಫ್ರೆಂಡ್ಸ್ ನೋಡಿ, ಇದು ಬಂದು ಇಯರಿಂಗ್ಸ್ ಕಲೆಕ್ಷನ್ಸ್. ಇಲ್ಲಿ ನಿಮ್ಗೆ ಚಾಂದ್ಬಾಲಿ ಆಗಿರ್ಬೋದು, ಜುಮ್ಕಾ, ಅಥವಾ ಇನ್ನ ಚಿಕ್ಕ ಪುಟ್ಟದಾಗಿ ನಿಮ್ಗೆ ಹೋಲೆ ಬೇಕು ಈ ತರ ಸಿಲ್ವರ್ ಅಲ್ಲಿ ಅಂತ ಹೇಳಿದ್ರು ಕೂಡ ಖಂಡಿತವಾಗ್ಲೂ ಸಿಗತ್ತೆ. ಓಕೆನಾ, ನೀವು ಸುಮ್ಮನೆ ವಾಟ್ಸಪ್ ಅಲ್ಲೆಲ್ಲ ಕಾಂಟ್ಯಾಕ್ಟ್ ಮಾಡೋಕ್ಕಿಂತ ಒಂದ್ಸತಿ ಅಂಗಡಿಗೆ ವಿಸಿಟ್ ಮಾಡ್ಬಿಟ್ರೆ ನಿಮ್ಗೆ ಇಷ್ಟ ಬಂದಿದ್ದ ಜ್ಯುವೆಲ್ರಿನ ಒಂದೇ ಸತಿ ಪರ್ಚೇಸ್ ಮಾಡ್ಕೊಂಡು ಹೋಗ್ಬಿಡ್ಬೋದು. ಸಿಕ್ಕಾಪಟ್ಟೆ ವೆರೈಟಿ ಇದೆ. ಇದಂತೂ ನೋಡಿ, ಈ ಚಾಂದ್ಬಾಲಿ ಒಂದ್ ನಿಮಿಷ ತೋರಿಸ್ತೀನಿ. ಇಲ್ಲಿ ನೋಡಿ, ಇದು ಯಾರಾದ್ರೂ ನಂಬಕ್ಕಾಗತ್ತಾ? ಇದು ಸಿಲ್ವರ್ ಚಾಂದ್ಬಾಲಿ ಇಯರಿಂಗ್ಸ್ ಅಂದ್ಬಿಟ್ಟು ಸೇಮ್ ಟು ಸೇಮ್ ನನ್ನ ಹತ್ರ ಅದು ಗೋಲ್ಡೇ ಇದೆ. ಎಸ್, ಸಕ್ಕತ್ತಾಗಿದೆ ಅಲ್ವಾ, ಸೂಪರ್ ಆಗಿದೆ. ಜುಮ್ಕಾ, ಸ್ಮಾಲ್ ಜುಮ್ಕಾ ಬೇಕು ಅಂದ್ರೂ ಸಿಗತ್ತೆ, ಬಿಗ್ ಜುಮ್ಕಾಸ್ ಬೇಕು ಅಂದ್ರೂ ಸಿಗತ್ತೆ. ಇದು ನೋಡಿ, ಇದೊಂಥರ ಡಿಫ್ರೆಂಟ್ ಆಗಿದೆ. ಸೊ ಇದಿಷ್ಟು ನಿಮಗೆ ಇಯರಿಂಗ್ಸ್ ಕಲೆಕ್ಷನ್ಸಲ್ಲಿ ಬರುತ್ತೆ. ಸೊ ಇಲ್ಲಿ ಅಕ್ಸೆಸರೀಸ್ ನೀವು ನೋಡ್ಬೋದು, ಪರ್ಲ್ಗಳು ಬರುತ್ತೆ, ಬೀಡ್ಸ್ಗಳು ಬರುತ್ತೆ, ವಂಕಿ ಉಂಗುರ ಯಾರಿಗೆ ತಾನೇ ಇಷ್ಟ ಆಗಲ್ಲ ನೋಡಿ. ಆ್ಯಂಡ್ ನನ್ನ ಕೈಲಿ ಒಂದಿದೆ, ನೀವು ಅಬ್ಸರ್ವ್ ಮಾಡ್ಬೋದು. ಇದನ್ನ ನಾನು ಇಲ್ಲೇ ತಗೊಂಡಿರೋದು. ಚೆನ್ನಾಗಿದೆಯಾ? ತುಂಬ ಚೆನ್ನಾಗಿದೆ ಅಲ್ಲ. ಸೊ ಉಂಗುರಗಳು ಇದು ಜೆಂಟ್ಸ್ ತಾ ಸರ್? ಇಬ್ರಿಗೂ ಮಿಕ್ಸ್ ಇದೆ. ಇದ್ರಲ್ಲೂ ಸಿಂಹ ಕೂರಿಸ್ಬಿಟ್ಟಿದ್ದೀರಾ? ಹಾ, ಸಖತ್ತಾಗಿದೆ. ಏನ್ ಪ್ರೈಸ್ ಆಗ್ಬೋದು ಸರ್ ಅದು? 2000 ಚೇಂಜ್ ಆಗುತ್ತೆ ಮ್ಯಾಮ್. ಓಕೆ ಇದು 10 ಇಯರ್ಸ್ ವಾರಂಟಿ ಇರುತ್ತೆ ಪಾಲಿಶಿಂಗ್ ಗೆ. ಹಾ, ಪ್ರತಿಯೊಂದಕ್ಕೂ 10 ಇಯರ್ಸ್ ವಾರಂಟಿ ಕೊಡ್ತೀರಾ ನೀವು? ಯಾವ ಟೈಮಲ್ಲಿ ಬಂದ್ರು ಫ್ರೀ ಆಗಿ ಏನಾದ್ರು ಇನ್ ಕೇಸ್ ಅಂದ್ರೆ ಪಾಲಿಶ್ ಹೋಯ್ತು ಅಂದ್ರೆ ಮಾಡಿ ಕೊಡ್ತೀರಾ? ಅದ್ರ ಜೊತೆಗೆ ಫ್ರೀ ಸರ್ವಿಸ್ ಮಾಡಿಸಬಹುದು. ಇಲ್ಲಿ ನೋಡಿ, ಮದುವೆಗೆಲ್ಲ ಡಾಬ್. ಓಕೆ ಓಕೆ, ಡಾಬ್ ಫಂಕ್ಷನ್ಸ್ಗೆ ಬೇಕಾದ್ರೆ ಸಿಂಪಲ್ ಆಗಿದೆ. ಇದೇನ್ ಸರ್ ಕುಚ್ಚು? ಹೌದು, ಇದು ಕುಚ್ಚಿದೆ ನಿಮಗೆ. ಅದ್ರಲ್ಲಿ ಇದು ಸಿಲ್ವರ್ ಅಲ್ಲಿ ಬಂದಿರುತ್ತೆ. ಇದೆಲ್ಲ ಗೋಲ್ಡ್ ಅಲ್ಲಿ ತಗೋತೀವಿ ಅಂದ್ರೆ ಸಿಕ್ಕಾಪಟ್ಟೆ ರೇಟ್ ಜಾಸ್ತಿ ಆಗುತ್ತೆ. ಅಂಡ್ ಯೂಸ್ ಇಲ್ಲ ಸರ್ ಗೋಲ್ಡ್ ಅಲ್ಲಿ ತಗೊಂಡ್ರೆ. ತಗೊಂಡ್ರೆ ಇಷ್ಟೇ ಯೂಸ್ ಆಗುತ್ತೆ, ಇದ್ರಲ್ಲೂ ಇಷ್ಟೇ. ಹೌದು ಹೌದು, ಸುಮ್ನೆ ಇವತ್ತಿನ ಗೋಲ್ಡ್ ರೇಟ್ ಅನ್ನ ಅದೆಲ್ಲ ತಗೊಂಡ್ರು ವೇಸ್ಟೇ ಬಿಡಿ. ಗೋಲ್ಡ್ ಇನ್ವೆಸ್ಟ್ಮೆಂಟ್ ಗೆ ಗೋಲ್ಡ್ ಬಾರ್ಸ್ ತಗೊಳ್ಬಿಡಿ, ಮೇಕಿಂಗ್ ಏನು ಕಟ್ ಆಗಲ್ಲ ನಿಮ್ಗೆ. ಹಾ ಹೌದು ಹೌದು. ಇದೆಲ್ಲ ಬ್ಯಾಂಗಲ್ಸ್ ಅಂತೂ ಸಿಕ್ಕಾಪಟ್ಟೆ ಚೆನ್ನಾಗಿದೆ. ಇದು ನೋಡಿ, ಇದು ಕಾಸುದ್ ನೋಡಿ, ಲಕ್ಷ್ಮಿ ಎಷ್ಟು ಚೆನ್ನಾಗಿ ಫಿನಿಶಿಂಗ್ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಗೊತ್ತಾ. ಅದು ನನಗೆ ಸಂಜಯ್ ಜ್ಯುವೆಲರ್ಸ್ ಅಲ್ಲಿ ತುಂಬಾ ಇಷ್ಟ ಆಗೋದೇ ಅದಕ್ಕೆ. ಈ ಫಿನಿಶಿಂಗ್ ನೋಡಿನೇ ನಾನು ಈ ಸಂಜಯ್ ಜ್ಯುವೆಲರ್ಸಿಗೆ ಬರೋದು. ಸೇಮ್ ಟು ಸೇಮ್ ಗೋಲ್ಡ್ ತರ ಮಾಡಿರ್ತಾರೆ. ವಿಡಿಯೋದಲ್ಲಿ ನಿಮ್ಗೆ ಎದ್ದೆದ್ದು ಕಾಣಿಸ್ತಾ ಇರುತ್ತೆ ಸ್ಟೋನ್ಸ್, ಏನೋ ಒಂಥರ ಅಷ್ಟು ಲುಕ್ ಕಾಣಲ್ಲ, ಬಟ್ ರಿಯಲ್ ಆಗಿ ಚೆನ್ನಾಗಿ ಕಾಣಿಸ್ತಾ ಇರುತ್ತೆ ಅದಕ್ಕೆ. ಇದೆಲ್ಲ ಈಗ ನಾವು ನೋಡಿದ್ದು 24 ಕ್ಯಾರೆಟ್ ಗೋಲ್ಡ್ ಪಾಲಿಶ್ ಮಾಡಿರೋದು, 92.5 ಸಿಲ್ವರ್ ಜ್ಯುವೆಲ್ರಿ ಅಲ್ವಾ? ಇಲ್ಲಿ ನೀವು ನೋಡಿರೋದೆಲ್ಲ ಪ್ಯೂರ್ ಸಿಲ್ವರ್ ಗೆ ಗೋಲ್ಡ್ ಪಾಲಿಶ್. ಪ್ಯೂರ್ ಸಿಲ್ವರ್ ಗೆ. ನನ್ಗೆ ಇದೊಂದು ತಿಳಿಸ್ಕೊಟ್ಬಿಡಿ ಸರ್, ಇದು ಏನು ಅಂತ ಗೊತ್ತಾಗ್ತಾ ಇಲ್ಲ. ಇದು ಸಿಲ್ವರ್, ಸಿಲ್ವರ್ ಫಿನಿಶ್ ಅಲ್ಲಿ ಇದೆ. ರೋಡಿಯಂ ಅಂದ್ರೆ ಪ್ಲಾಟಿನಂ ಲುಕ್ ತರ ಜ್ಯುವೆಲ್ರಿ, ಡೈಲಿ ವೇರ್ ಗೆ ಅಂದ್ರೆ ವೆಸ್ಟರ್ನ್ ಗೆ, ಕಾಲೇಜ್ ಗೋಯಿಂಗ್, ಸ್ಕೂಲ್ ಗೋಯಿಂಗ್ ಅವ್ರಿಗೆಲ್ಲ ಹಾಕುತ್ತೆ. ಇಲ್ಲಾಂದ್ರೆ ನೀವು ಈ ತರದೆಲ್ಲ ನೋಡಿರ್ತೀರಾ, ಕಲಂಕಾರಿ ಸಾರೀಸ್ ಗೆಲ್ಲ ಆಕ್ಸಿಡೈಸ್ ಜ್ಯುವೆಲ್ರಿ. ಓಕೆ ಓಕೆ, ಇಲ್ಲಿರೋದೆಲ್ಲ ನಾವು ಇದು ಕೂಡ 92 ಪಾಯಿಂಟ್ ಪ್ಯೂರ್ ಸಿಲ್ವರ್ ಏನಾ? ನೋಡ್ತಿರೋದೆಲ್ಲ ಬರೀ ಪ್ಯೂರ್ ಸಿಲ್ವರ್ ಜ್ಯುವೆಲ್ರಿ. ಓಕೆ, ಅದು ಗೋಲ್ಡ್ ಪಾಲಿಶ್ ಆಗಿರುತ್ತೆ. ಇದು ಗೋಲ್ಡ್ ಪಾಲಿಶ್ ಇಲ್ದಿರಾ, ಅಂದ್ರೆ ಪ್ಲಾಟಿನಂ ಲುಕ್, ರೋಸ್ ಗೋಲ್ಡ್ ಪಾಲಿಶ್, ಆಕ್ಸಿಡೈಸ್ ಪಾಲಿಶ್. ಓಕೆ ಓಕೆ. ಆ ಕಡೆ ನೀವು ನೋಡಿರೋದೆಲ್ಲ ಒಕೇಶನಲ್ ವೇರ್ ಜ್ಯುವೆಲ್ರಿ ಆಯ್ತು. ಈ ಕಡೆ ದಿಸ್ ಹಾಕೋದು ಜ್ಯುವೆಲ್ರಿ. ಇದ್ರಲ್ಲೂ ಲೈಕ್ ಹೆವಿ ಜ್ಯುವೆಲ್ರಿ ತರ ಏನಾದ್ರೂ ಬರುತ್ತಾ? ಇದ್ರಲ್ಲಿ ಹೌದು, ಅಂದ್ರೆ ಬ್ರೈಡಲ್ ಅಲ್ಲ, ಈ ತರ ಕ್ಯಾಶುಯಲ್ ವೇರ್ ಅಂದ್ರೆ ಲೆಹಂಗಾಸ್ ಗೆ ಆ ತರ ಹಾಕೊಳ್ಳೋಕೆ ಚೆನ್ನಾಗಿರುತ್ತೆ. ಆಕ್ಚುಲಿ ವಿಡಿಯೋದಲ್ಲಿ ಒಂಥರ ಬೇರೆ ಕಾಣಿಸ್ತಾ ಇದೆ ನಿಮ್ಗೆ, ರಿಯಲ್ ಆಗಿ ತುಂಬಾ ಶೈನಿಂಗ್ ಇದೆ. ಇದೇನು ಒಂಥರ ಆಕ್ಸಿಡೈಸ್ ಪಾಲಿಶ್ ಇದೆ. ಹೌದು, ಅದೇ ತರ ನೋಡಿ ಕರಿಮಣಿ ಸರ ಇದೆ. ಹಾ, ಕರಿಮಣಿ ಸರ್ ಅದೊಂದು ತೆಕ್ಕೊಡ್ತೀರಾ ಸರ್? ಅದು ಡೈಲಿ ವೇರ್ಗೆಲ್ಲ ತುಂಬಾ ಚೆನ್ನಾಗಿರುತ್ತೆ ನೋಡಿ.
ಇದೆಲ್ಲ ಸಿಲ್ವರ್ ಪೆಂಡೆಂಟ್ ಬರುತ್ತೆ ಅಲ್ಲ ಸರ್? ಪ್ಯೂರ್ ಸಿಲ್ವರ್ ಇದೆ. ನೀವು ಕಡಿಮೆ ರೇಂಜ್ ಅಲ್ಲಿ ಕೇಳಿದ್ರಲ್ಲ, ಇದೆಲ್ಲ ನೋಡಿ 1500 2000 ರೇಂಜ್ ಅಲ್ಲಿ ಬರುತ್ತೆ. ಓಕೆ, ಆಕ್ಚುಲಿ ಇದ್ರ ಮೇಲೆ ಹಾಕ್ದಾಗ ಚೆನ್ನಾಗಿಲ್ಲ, ನಾವು ಕೈ ಮೇಲೆ ಹಿಡಿದು ಹಾಕಿದ್ರೆ ಸಖತ್ತಾಗಿ ಅನ್ಸುತ್ತೆ ಸರ್. ವೇರ್ ಮಾಡಿದಾಗ ತುಂಬಾ ಚೆನ್ನಾಗಿ ಕಾಣುತ್ತೆ. ನಾನು ಹಾಕ್ಲಾ ಇದೊಂದು? ಹೌದು, ಹಾಕೊಳ್ಳಿ ಮ್ಯಾಮ್. ಓಕೆ, ಇವೆಲ್ಲ ಶಾರ್ಟ್ ಕರಿಮಣಿ ಸೂತ್ರ ಅಲ್ಲ ಸರ್? ಅದು ನೀವು ಕೇಳಿದ್ರಲ್ಲ ಲೋ ರೇಂಜ್ ಅಲ್ಲಿ, ಅದು 2000 ಚೇಂಜ್ ಇದೆ. ಓಕೆ, ಒಟ್ಟಾರೆ ನಮಗೆ ನಮ್ಮ ಬಜೆಟ್ ಅಲ್ಲಿ ತಗೋಬಹುದು. 1500, 2000, 3000, 2,500. ಒಂಚೂರು ಹೆಚ್ಚು ಕಡಿಮೆ ಆದ್ರೂ ದಿವಸ ಹಾಕೊಳ್ಳಿ, ಏನೂ ಆಗಲ್ಲ. ಪ್ರೈಸ್ ಒಂದ್ಸತಿ ಆಗತ್ತೆ ಕೊಡೋದು. ಫ್ರೆಂಡ್ಸ್ ನೋಡಿ, ಒಂದ್ಸತಿ ನಾನು 2,500 ರೂಪಾಯಿ ಕೊಟ್ಟು ಇನ್ವೆಸ್ಟ್ ಮಾಡಿದ್ರೆ ಯಾವುದೇ ರೀತಿ ಕಪ್ಪಾಗುತ್ತೆ ಅಂತ ಭಯ ಇಲ್ಲ, ಶೈನಿಂಗ್ ಹೋಗುತ್ತೆ ಅನ್ನೋಂಗಿಲ್ಲ. ಅವ್ರು ಹೇಳ್ತಾ ಇದ್ದಾರೆ ನೀವು ಸ್ನಾನ ಮಾಡ್ಬೇಕಾದ್ರೆ ಹಾಕೊಂಡ್ರು ಬಿಸಿನೀರು ಬಿದ್ರು ನೀವು ಏನೂ ಆಗಲ್ಲ ಅಂದ್ಬಿಟ್ಟು. ಬಟ್ ಆದ್ರೂ ನಾನು ಬಿಸಿನೀರಾದ್ರೂ ಬೀಳಿಸ್ತೀನಿ, ಇನ್ನೂ ಚೆನ್ನಾಗಿ ನೋಡ್ಕೋತೀನಿ ಸರ್ ಅನ್ನ. ತುಂಬಾ ಚೆನ್ನಾಗಿ, ಈ ತರ ಒಂದಲ್ಲ ಸಿಕ್ಕಾಪಟ್ಟೆ ಕಲೆಕ್ಷನ್ಸ್ ಇದೆ ನೋಡಿ. ಯಾವ್ದು ಇಷ್ಟ ಆಗುತ್ತೋ ಅದನ್ನ ಪರ್ಚೇಸ್ ಮಾಡ್ಬೋದು. ಅಂಡ್ ಈ ಕೈ ಉಂಗ್ರೆ ಹಾಕಿದೀನಿ, ಇದು ಎಷ್ಟು ಇರ್ಬೋದು ಸರ್? ಮ್ಯಾಮ್ ಅದು ಅರೌಂಡ್ 1400-500 ರೇಂಜ್ ಅಲ್ಲಿ ಇರುತ್ತೆ. ಒಂದ್ ನಿಮಿಷ ಅಲ್ಲೇ ಪ್ರೈಸ್ ಆಗಿದೆ ನೋಡಿ. ಓ, ಇಲ್ಲೇ ಟ್ಯಾಗ್ ಇದೆ ಅಲ್ಲ? 1285. ಕರೆಕ್ಟ್ ಮ್ಯಾಮ್. ಕಡಿಮೆ ದುಡ್ಡು ಅಂದ್ರೆ ಬೇರೆ ಅಂಗಡಿ ಕಂಪೇರ್ ಮಾಡಿದ್ರೆ ಮಿನಿಮಮ್ 2000 ಆದ್ರೂ ಆರಾಮಾಗಿರುತ್ತೆ ಮ್ಯಾಮ್. ಇಲ್ಲಿ ನೀವು ನೋಡ್ತಿರೋದೆಲ್ಲ ಪ್ರತಿಯೊಂದು ಜ್ಯುವೆಲರಿ ನಮ್ದು ಓನ್ ಮ್ಯಾನುಫ್ಯಾಕ್ಚರಿಂಗ್ ಇದೆ. ಸೊ ಪ್ರೈಸ್ ವೈಸ್ ಕಂಪೇರ್ ಮಾಡಿದ್ರೆ ಬೇರೆ ಕಡೆಯಿಂದ ಒಂದು 20-30% ಕಡಿಮೆ ಇರುತ್ತೆ. ಜೊತೆಗೆ ನಾವು 10 years ವಾರಂಟಿ ಕೊಡ್ತೀವಿ. ಪಾಲಿಶಿಂಗ್ಗೆ, ಸ್ಟೋನ್ಸ್ಗೆಲ್ಲ ಲೈಫ್ ಟೈಮ್ ವಾರಂಟಿ ಕೊಡ್ತೀವಿ. ಲೈಫ್ ಟೈಮ್ ವ್ಯಾರಂಟಿ. ಏನಾದ್ರೂ ಸ್ಟೋನ್ ಬಿದ್ದೋಯ್ತು ಅಂತ ಅಂದ್ರೆ ಅವರೇ ಮತ್ತೆ ಹಾಕೊಡ್ತೀರಾ ನೀವು ಇಲ್ಲಿ ಬಂದ್ರೆ? ಫ್ರೀ ಆಫ್ ಕಾಸ್ಟ್ ಹಾಕೊಡ್ತೀವಿ ನಾವು. ಓಕೆ, ಓನ್ ಮ್ಯಾನುಫ್ಯಾಕ್ಚರ್ ಇರೋದ್ರಿಂದ ಬೇರೆ ಕಡೆ ಕಂಪೇರ್ ಮಾಡಿದ್ರೆ 20-30% ಕಡಿಮೆನೇ ಇರುತ್ತೆ ಇಲ್ಲಿ ಪ್ರೈಸ್. ಖಂಡಿತವಾಗ್ಲೂ ನೀವು ವಿಸಿಟ್ ಮಾಡಿ. ಇಷ್ಟ ಬಂದಿದ್ದ ಕಲೆಕ್ಷನ್ಸ್ ನಿಮ್ಗೆ ಇದು ಒಂದು ನೋಡಕ್ ಹೋದ್ರೆ 10 ತಗೋಬೇಕು ಅನ್ನಿಸ್ತಾ ಇರತ್ತೆ, ಅಷ್ಟು ಕಲೆಕ್ಷನ್ಸ್ ಇದೆ ಸಂಜಯ್ ಜುವೆಲರ್ಸ್ ಅಲ್ಲಿ. ತುಂಬಾ ಇಷ್ಟ ಆಯ್ತು ಸರಿ, ಇಲ್ಲೂ ಕೂಡ ಕಲೆಕ್ಷನ್ಸ್. ಈಗಿನ ಫ್ಯಾಷನ್ ಅಲ್ಲಿ ಹುಡುಗಿರ್ಗಂತೂ ಸಿಕ್ಕಾಪಟ್ಟೆ ಇಷ್ಟ ಆಗುತ್ತೆ ಇದು. ನನ್ನ ತೋರಿಗೆ ಸ್ವಲ್ಪ ಆ ತರ ಇಷ್ಟ ಆಗುತ್ತೆ. ಮಕ್ಕಳಿಗೆ ಹಾಕ್ಬೇಕಾದ್ರೆ ಈ ತರ ಚಿಕ್ಕ ಚಿಕ್ಕ ಓಲೆ ಇದೆಲ್ಲನೂ ಸಿಗುತ್ತೆ ನಿಮ್ಗೆ. ಓಕೆ, ಇದು ಸಿಲ್ವರ್ ಅಲ್ಲ ಸರ್? 92.5 ಪ್ಯೂರ್ ಸಿಲ್ವರ್. ಬಿಸಾಕಕ್ಕೆ ಹಿಂದೆಗಡೆ ತಿರ್ಪಾಣೆ ಇರುತ್ತೆ. ಸೊ ಬಿಸಾಕಕ್ಕೂ ಚೆನ್ನಾಗಿರುತ್ತೆ. ಅಕ್ಕ ಕೇಳ್ತಾ ಇದ್ಲು ರಕ್ಷುಂಗೆ ಈ ತರ ಒಂದ್ ತಕ್ಕೊಡ್ಬೇಕು ಅಂತ. ನಾನೇ ಒಂದ್ ಜೊತೆ ತಗೊಂಡು ಹೋಗ್ಬಿಡ್ತೀನಿ ಬಿಡಿ. ಕಡಿಮೆನೆ, ಒಂದೊಂದ್ ಸಾವಿರ ಸ್ಟಾರ್ಟಿಂಗ್ 400 ಇಂದ ಇರುತ್ತೆ. ಅದು ಅರೌಂಡ್ 1000 ಚೇಂಜ್ ಇದೆ ಮ್ಯಾಮ್. ಇಲ್ಲಿ ನೋಡಿ, ಚಿಕ್ಕ ಮಕ್ಳಿಗೆ ಸ್ಕೂಲ್ಗೆ ಹೋಗೋ ಮಕ್ಳು ಇರ್ತಾರಲ್ಲ, ನಿಜವಾಗ್ಲೂ ಹೇಳ್ತೀನಿ ಚಿನ್ನದ ಹಾಕಿ ಕಳಿಸ್ಬಾರ್ದು. ನಮ್ಮ ಅಕ್ಕನ ಮಗಳು ಕಳ್ಕೊಂಡೇ ಬಂದೈತೆ 2 ಜೊತೆ ಓಲೆನ. ಸೊ ನೋಡಿ, ಈ ತರ ಸಿಲ್ವರ್ ಅಲ್ಲಿ ತಗೊಂಡ್ಬಿಡ್ಬೋದು. ಬರೀ 1900 ರೂಪಾಯಿ 400 ರೂಪಾಯಿಂದ ಸ್ಟಾರ್ಟ್ ಆಗ್ತಾ ಇದೆ. ನೋಡೋಣ ಇದ್ರಲ್ಲಿ ಯಾವ್ದಾದ್ರು ಒಂದು ಎತ್ಕೋತೀನಿ. ಇದೆ ಚೆನ್ನಾಗಿದೆ ಅನ್ಸುತ್ತೆ ಶಮಂತರಿ, ಇದು ತಗೊಂಡ್ಬಿಡೋಣ ನಾವು ರಕ್ಷುಂಗೆ. ಸರ್ ಇದೊಂದು ಇಲ್ಲ, ಇದು ತಗೊಂಡ್ಬಿಡ್ತೀನಿ ಬಿಡಿ. ಇದು ತಗೊಳ್ಳ? ಇದೊಂದು ಎತ್ಕೊಡ್ತೀನಿ ಸರ್ ನನಗೆ. ಒಂದೇ ಪೇರ್ ಸಾಕ, ಇನ್ನು ಕಲೆಕ್ಷನ್ಸ್ ಇದೆ. ಇಯರಿಂಗ್ಸ್ ಬೇಕಾದ್ರೆ ಇಯರಿಂಗ್ಸ್ ಅಲ್ಲೂ ಇದೆ. ಅದು ನೋಡ್ಬಿಡ್ಲ? ಒಂದ್ಸತಿ ನೋಡಿ, ಸಪರೇಟ್ ಇಟ್ಟಿರ್ತೀನಿ. ದೊಡ್ಡವ್ರಿಗೆ ಒಂದ್ ಸ್ವಲ್ಪ ದಪ್ಪದಾಗಿರುತ್ತಲ್ಲ ಸ್ಟೋನ್, ಅದು ತೋರಿಸಿ ಸರ್. ಅದು ತೋರಿಸ್ತೀನಿ. ಅದು ಸರ್ ನೋಡಿ ಇದು. ಓ, ಇದು ನಮ್ಮಂತವ್ರಿಗೆ. ಇಲ್ಲಿ ನನಗೊಂದು ಜೊತೆ ಡೈಲಿ ವೇರ್ಗೆ ನೋಡ್ರಿ ಯಾವ್ದು ಚೆನ್ನಾಗೈತೆ. ಇದು ಚೆನ್ನಾಗೈತೆ ಅಲ್ಲ ಫ್ರೆಂಡ್ಸ್? ನೋಡಿ ಇದು. ಓ, ಬ್ಲರ್ ಆಗ್ತಾ ಇದೆಯಾ? ಇದು ಚೆನ್ನಾಗಿದೆ. ನಮ್ಮಂತ ದೊಡ್ಡವರು ಕೂಡ ಮನೆ ಹತ್ರ ಇದು ಹಾಕೊಳ್ಳೋದು ತುಂಬಾ ಚೆನ್ನಾಗಿರುತ್ತೆ. ಸ್ಟೋನ್ ಅಲ್ಲಿ ನೋಡಿ, ಇದು ಚಂದ ಇದೆ, ಸಕ್ಕತ್ತಾಗಿದೆ. ಇದೆಲ್ಲ ಏನ್ ಪ್ರೈಸ್ ಆಗ್ಬೋದು ಸರ್ ನಮ್ಗೆ? ಇದ್ರಲ್ಲಿ ಯಾವ್ದು ತಗೊಳ್ಳಿ 1540 ಆಗುತ್ತೆ ಒಂದ್ ಜೊತೆಗೆ. 1540 ರೂಪಾಯಿಗೆ ಇದ್ರಲ್ಲಿ ಯಾವ್ದು ಬೇಕಾದ್ರೂ ಪರ್ಚೇಸ್ ಮಾಡ್ಬೋದಂತೆ. ಪ್ರತಿದಿನ ಗೋಲ್ಡ್ ಹಾಕೋದ್ಕಿಂತ ಕಳ್ಕೊಳ್ಳೋದ್ಕಿಂತ ಅಚ್ಚುಕಟ್ಟಾಗಿ ಸ್ನಾನ ಮಾಡ್ಬೇಕಾದ್ರೂ ಹಾಕೊಳ್ಳಿ, ಬಿಸಿನೀರಾದ್ರೂ ಹಾಕೊಳ್ಳಿ, ಕಪ್ಪಾಗಲ್ಲ ಅಂತ ಹೇಳ್ತಾ ಇದ್ದಾರೆ. ತುಂಬಾ ಚೆನ್ನಾಗಿದೆ. ಇದ್ರಲ್ಲಿ ಒಂದ್ ಜೊತೆ ನಾನು ಎತ್ಕೋತೀನಿ, ಆಮೇಲೆ ತೋರಿಸ್ತೀನಿ ನಾನು ಯಾವುದೇ ತಗೊಂಡ್ರು. ಇದ್ರಲ್ಲಿ ಒಂದ್ ಜೊತೆ ನಾನು ಹೇಳ್ತೀನಿ ಸರ್. ಇದೊಂದು ನನ್ನ ತಗೊಳ್ತೀನಿ. ನೀವು ಇದು ತಗೊಳ್ಳಿ ಮ್ಯಾಮ್, ತುಂಬಾ ಚೆನ್ನಾಗಿದೆ. ರೆಡಿ ಮೈಕ್ ಸ್ಟೋನ್ಸ್ ಇದೆಲ್ಲ ಎಲ್ಲದಕ್ಕೂ ಹೋಗುತ್ತೆ. ಓಕೆ, ಇದೊಂದು ಎತ್ಕೊಳ್ತೀನಿ ಸರ್. ಅದೇ ಇವಾಗ ವಾಚಸ್ ಸರ್? ಇಲ್ಲಿ ನೋಡ್ತಿರೋದೆಲ್ಲ ಪ್ಯೂರ್ ಸಿಲ್ವರ್ ವಾಚ್ ಇದೆ. ಜೆಂಟ್ಸ್ಗೆ ಸರ್ಗೆ ಗಿಫ್ಟ್ ಮಾಡಬಹುದು ನೀವು. ಪ್ಯೂರ್ ಸಿಲ್ವರ್ ಇದೆ. ಇದೆಲ್ಲ ಜೆಂಟ್ಸ್ದು. ಶಮಂತವ್ರೆ ನಿಮ್ಗೆ ಇದು ಕಪಲ್ ತರ ಬೇಕಾದ್ರೆ ಲೇಡೀಸ್ಗೆ ತಗೋಬಹುದು. ಮೈ ಗಾಡ್, ಇಲ್ಲಿ ನೋಡಿ ನಿಮ್ಗೆ ವಾಚ್ ಚೆನ್ನಾಗಿದೆ ಅಲ್ಲೇನ್ರಿ ಫ್ರೆಂಡ್ಸ್? ನೋಡಿ ಎಷ್ಟು ಚಂದ ಉಂಟು. ಮೈ ಗಾಡ್ ಸರ್, ಇದು ಏನ್ ಪ್ರೈಸ್ ಆಗ್ಬೋದು ಸರ್ ಇದು ಕಪಲ್ಸ್? ಹೌದು ಹೇಳ್ತೀನಿ. ಇದು ಲೇಡೀಸು ಬಂದು 16,000 ಇದೆ, ಜೆಂಟ್ಸ್ ಅರೌಂಡ್ 31,000 ಇದೆ. ಓಕೆ, ನೀವು ನಾರ್ಮಲ್ ಬ್ರಾಂಡೆಡ್ ವಾಚ್ ತಗೊಳಿದ್ರೆ 10-12,000 ಇರುತ್ತೆ. ಇದು ಪ್ಯೂರ್ ಸಿಲ್ವರ್ ವಿತ್ ಬ್ರ್ಯಾಂಡ್ ಇದೆ. ಫ್ರೀ ಆಫ್ ವಾರಂಟಿ ಇರುತ್ತೆ ಟೈಗೆ. ಓಕೆ ಓಕೆ. ಅದರಲ್ಲೂ ತುಂಬಾ ವೆರೈಟಿ ಸಿಗ್ಬಿಡುತ್ತೆ. ಇದೇನು ಸರ್? ಅದು ರೋಸ್ ಗೋಲ್ಡ್ ಪಾಲಿಶ್ ಅಲ್ಲಿ ಇದೆ. ಸಿಲ್ವರ್ಗೆ ರೋಸ್ ಗೋಲ್ಡ್ ಪಾಲಿಶ್ ಮಾಡಿರೋದು. ಅದಕ್ಕೆ ನಾನು ಇದೇನು ಕೇಸರಿ ಕಲರ್ ಹಾಕ್ಬಿಟ್ಟಿದಾರಲ್ಲ ಅನ್ಕೊಂಡೆ ಇದಕ್ಕೆ. ಸರ್ ಇದೆಲ್ಲ ನಮ್ಗಳಿಗೆ ಅಂದ್ರೆ ಲೇಡೀಸ್ಗೂ ಬ್ರೇಸ್ಲೆಟ್, ಜೆಂಟ್ಸ್ಗೆ ಬ್ರೇಸ್ಲೆಟ್, ವಾಚಸ್ ಎಲ್ಲ. ಕರೆಕ್ಟ್. ಇಲ್ಲಿಂದ ನೋಡ್ತಿರೋದೆಲ್ಲ ಜೆಂಟ್ಸ್ ಬ್ರೇಸ್ಲೆಟ್ಸ್ ಇದೆ, ಮುಂದೆ ನೋಡ್ತಿರೋದೆಲ್ಲ ಲೇಡೀಸ್ ಬ್ರೇಸ್ಲೆಟ್ಸ್ ಇರೋದು. ಇಲ್ಲಿ ವಾಚಸ್ ನೀವು ನೋಡಿರೋದು. ಓಕೆ ಓಕೆ. ಸಿಲ್ವರ್ ಕಾಯಿನ್ಸ್ ಏನಾದ್ರು ಗಿಫ್ಟಿಂಗ್ ಗೆ ಬೇಕಾದ್ರೆ ಅದು ಇದೆ ಆಪ್ಷನ್ಸ್. ಮಕ್ಳಿಗೆ ಕಡಾಸ್ ಇದೆ. ಇದು ಪೆಂಡೆಂಟ್ ಸೆಟ್ ಇದೆ ಮ್ಯಾಮ್, ಡೈಲಿ ಯೂಸ್ಗೆ. ಓಲೆ ಮತ್ತೆ ಪೆಂಡೆಂಟ್ ಸೆಟ್. ಇದಕ್ಕೊಂದು ಚೈನ್ ಹಾಕೊಂಡ್ಬಿಟ್ಟು ಇಯರಿಂಗ್ಸ್ ಪೆಂಡೆಂಟ್ ಹಾಕಬಹುದು. ಇಲ್ಲಿ ನೋಡಿ, ಇಲ್ಲಿರೋದೆಲ್ಲ ಬ್ರೇಸ್ಲೆಟ್ಸ್ ಇದೆ. ಇದು ಚಿಕ್ಕ ಮಕ್ಳಿಗ? ಯಾವುದು? ನಮ್ಮಂತವ್ರಿಗೆ ದೊಡ್ಡ ಯಾರಿಗಾದ್ರೂ ಹಾಕಬಹುದು. ಇದು ಫ್ರೀ ಸೈಜ್ ಇರುತ್ತೆ, ಅಡ್ಜಸ್ಟೇಬಲ್ ಇದೆ. ಮಕ್ಳಿಗೂ ಹಾಕೋಬಹುದು, ಎಲ್ಡರ್ಸ್ಗೂ ಹಾಕಬಹುದು.
ಓಕೆ, ಒಟ್ಟಾರೆ ಇಲ್ಲಿ ಬಂದ್ರೆ ಆಲ್ ಇನ್ ಒನ್ ಅನ್ನಿ, Correct. ಏನು ಇಲ್ಲ ಅನ್ನೋದೇ ಇಲ್ಲ. ನಿಮಗೆ ಸಿಲ್ವರ್ ಅಲ್ಲಿ ಏನೇನೆಲ್ಲ ಐಟಮ್ ಬೇಕು ಜ್ಯುವೆಲರಿ ಕಲೆಕ್ಷನ್ಸ್ ಪ್ರತಿಯೊಂದು ಸಿಗ್ತಾ ಇದೆ. ಕಾಲ್ ಚೈನು ನಾನು ನಿಮ್ಮ ಮೈಸೂರು ಬ್ರಾಂಚ್ ಅಲ್ಲಿ ತಗೊಂಡಿದ್ದು ಕಾಲ್ ಚೈನು, ಒಂದ್ ಜೊತೆ ಈ ಕಾಲ್ ಉಂಗ್ರೆ ತಗೊಂಡಿದ್ದೆ ಪಿಲ್ಲಿನ, ಅದೊಂದು ತೆಕ್ಕೊಟ್ಬಿಡಿ ಸರ್. ನೋಡಿ ಹೊಸ ಕಲೆಕ್ಷನ್ ತುಂಬಾ ಬಂದಿದೆ. ಹಾ ನೋಡಿ ಎಷ್ಟು ಚಂದ ಇದೆ. ಕಾಲಿಗೆ ಪಿಲ್ಲಿ ಸಿಲ್ವರ್, ಇದೆಲ್ಲ ತುಂಬಾ ಕಡಿಮೆ ದುಡ್ಡು ಇರುತ್ತೆ, ಯಾಕೆಂದ್ರೆ ನಾನು ಆಲ್ರೆಡಿ ತಗೊಂಡಿರೋದ್ರಿಂದ ಎಕ್ಸ್ಪೀರಿಯನ್ಸ್ ಇದೆ ಇದು. ಸೊ ಕಾಲ್ ಗೆಜ್ಜೆ ಅಂತೂ ತುಂಬಾ ಚೆನ್ನಾಗಿರುತ್ತೆ. ಅಂಡ್ ಈಗಿನ ಇದರಲ್ಲಿ ಫ್ಯಾಷನ್ ಆಗಿ ಹಾಕ್ತಿರಾ ದೊಡ್ಡ ದೊಡ್ಡದಾಗಿ ಅಂದ್ರೆ ನೋಡಿ ಸೂಪರ್ ಆಗಿರತ್ತೆ. ಕಾಲ್ ಕೆಜಿ ಏನಾದ್ರು ಬೇಕಾದ್ರೆ ಹಾ ಕಾಲ್ಗೆಜ್ಜೆ ನನಗೆ ಮೈಸೂರಲ್ಲಿ ಸಿಕ್ಕಾಪಟ್ಟೆ ಇಷ್ಟ ಆಗೋಗಿತ್ತು ಸರ್. ಇದೆಲ್ಲ ಏನ್ ಸರ್ ಸ್ವಲ್ಪ ಅಂದ್ರೆ ಬ್ಲಾಕ್ ಇದೆ, ಆಕ್ಸಿಡೈಸ್ ಪಾಲಿಶ್ ಇದೆ, ಅದು ಪಾಲಿಶ್ ಆಗಿ ಮಾಡಿರೋದು. ಓಕೆ ಬ್ರೈಟ್ ಪಾಲಿಶ್ ಬೇಕಾದ್ರೆ ಬ್ರೈಟ್ ಇದೆ, ಆಂಟಿಕು ಸಿಕ್ಬಿಡುತ್ತೆ ನಿಮ್ಗೆ. ನಾರ್ಮಲ್ ಆಗಿ ಹಾಕ್ತಿವಲ್ಲ ಆ ತರ ಬೇಕಂದ್ರೂ ಸಿಗುತ್ತೆ. ಅಂದ್ರೆ ಇದೆಲ್ಲ ಪ್ಯೂರ್ ಸಿಲ್ವರ್ ಇರುತ್ತೆ. ನಾರ್ಮಲ್ ಎಲ್ಲ ಕಡೆ ಬರುತ್ತಲ್ಲ ಅದು ಪ್ಯೂರಿಟಿ ಕಡಿಮೆ ಇರುತ್ತೆ, ಇದು ಪ್ಯೂರ್ ಸಿಲ್ವರ್ ಇದೆ. ಓಕೆ ತಪ್ಪಿರ್ಕೋಬೇಡಿ ಹೆಂಗ್ ಕೇಳ್ತೀನಿ ಅಂತ. ಯಾಕೆ ಆಲ್ಮೋಸ್ಟ್ ಜೆಂಟ್ಸ್ ಗಳು ಆನೆ ಉಂಗ್ರನೇ ಹಾಕ್ತಾ ಜೆಂಟ್ಸ್ ಇರ್ತಾರೆ, ಲೇಡೀಸ್ ಇಬ್ರು ಏನಾದ್ರು use ಹಾಕೋಬಹುದು ಇದೆಯಾ? ಮ್ಯಾಮ್. ಇದು ಗುಡ್ ಲಕ್ ಗೆ ಹಾಕೋಲ್ಲ, ಅಂದ್ರೆ ಗುಡ್ ಲಕ್ ತಗೊಳ್ ಬರ್ತಿದೆ ಆ ತರ ಬರುತ್ತೆ ಇದು. ಓಕೆ ಫೇಸಿಂಗ್ ಟುವರ್ಡ್ಸ್ ನಿಮ್ ಹತ್ರ ಇರಬೇಕು. ಯಾವಾಗ್ಲೂ ಹಾಕೊಳ್ತಿರಲ್ಲ ಒಳಗಡೆ ಗುಡ್ ಲಕ್ ಬರ್ತಿದೆ ಆ ತರ ಉಲ್ಟಾ ಹಾಕಿ ಮ್ಯಾಮ್. ಹಿಂಗ್ ಹಾಕ್ಬೇಕಾ? ಹೌದು. ಓಕೆ, ಇದು ಜೆಂಟ್ಸ್ ಗೆ ಲೇಡೀಸ್ ಇಬ್ರು ಸಿಗ್ಬಿಡುತ್ತೆ. ಹಾ ಆಮೇಲೆ ಇದರಲ್ಲೂ ತುಂಬಾ ವೆರೈಟಿ ಸಿಗ್ಬಿಡುತ್ತೆ. ಫ್ಯಾನ್ಸಿ ಡಿಸೈನ್ಸ್ ಬೇಕಾದ್ರೆ ಫ್ಯಾನ್ಸಿ ಅಲ್ಲೂ ತುಂಬಾ ಇದು ಆಪ್ಷನ್ ಇದೆ. ನಮ್ಗೆ ಲೇಡೀಸ್ ಗೆ ಹೌದು, ಇದು ಫ್ಯಾನ್ಸಿ ಡಿಸೈನ್ ಅಲ್ಲಿ ಇದೆ. ಮೈ ಗಾಡ್, ಇಲ್ಲಿ ನೋಡಿ ಎಷ್ಟು ಚಂದ ಇದೆ ಇದು ಅಂತ. ತುಂಬಾ ಚೆನ್ನಾಗಿದೆ ಈ ಸ್ಟೋನ್, ನೋಡಿ ಎಷ್ಟು ಚೆನ್ನಾಗಿದೆ. ಹಾ ಸಕ್ಕತ್ತಾಗಿದೆ. ಆ ಡಿಸೈನ್ ನಿಮ್ಗೆ ಇಷ್ಟ ಆಯ್ತು, ಗೋಲ್ಡ್ ಪಾಲಿಶ್ ಬೇಕಾದ್ರೆ ಗೋಲ್ಡ್ ಪಾಲಿಶ್ ಮಾಡ್ಕೊಡ್ಬಹುದು ನಿಮ್ ಸೆಟ್ ಗೆ ಮ್ಯಾಚ್ ಮಾಡೋಕೆ. ಇಲ್ಲ ಸಿಲ್ವರ್ ಅಲ್ಲೇ ತಗೊಂಡು ಸಿಲ್ವರ್ ದಿಸಾಕಂದ್ರೆ ಅದೇ ತರ ತಗೋಬಹುದು. ಒಟ್ನಲ್ಲಿ ಜೆಡಿಸ್ ಲೈನ್ಸ್ ಇಬ್ಬರಿಗೂ ಕೂಡ ಸಿಲ್ವರ್ ಗ್ರೀನ್ಸ್ ಗಳು ಸಿಗುತ್ತೆ. ಇದೊಂದು ಎತ್ಕೊಡಿ ಸರಿ, ಗ್ರೀನ್ ಸ್ಟೋನ್ ಇರೋದು. ಹಾ ಅದೊಂದು ಕೊಡಿ ಸರ್. ಮತ್ತೆ ಸೈಜ್ ಚೂರು ಇದು ಒಂದು ದೊಡ್ಡದಿದೆ. ಸರ್, ನಮ್ ಸೈಜ್ಗೆ ಆಲ್ಟರ್ ಮಾಡ್ಕೊಡ್ತೀರಾ? ರೆಡಿ ಸೈಜಸ್ ತುಂಬಾ ಸಿಗ್ಬಿಡುತ್ತೆ ಮ್ಯಾಮ್. ಅಂದ್ರೆ ಆ ಡಿಸೈನ್ ಇಲ್ಲ ಅಂದ್ರೆ ಬೇರೆ ಆಪ್ಷನ್ ಸಕ್ಕತ್ತಾಗಿದೆ. ನನ್ನ ಕೈಗೆ ಚೆನ್ನಾಗಿ ಅನಿಸ್ತಾ ಇದೆಯಲ್ಲ. ಇದೊಂದು ಕೊಡಿ ಸರ್. ಅದಕ್ಕೆ ನಾನು ಹೇಳಿದ್ದು, ತುಂಬಾ ಯೋಚಿಸ್ತಿದ್ದೆ. ನನ್ನ ಹಸ್ಬೆಂಡ್ ಕರ್ಕೊಂಬರಕ್ ಹಿಂದೆ ಮುಂದೆ ನೋಡ್ತಿದ್ರು, ಒಂದು ಅಂತ ಬರ್ತಾಳೆ ಅಲ್ಲಿ ನೋಡಿ ಇನ್ನೇನಾದ್ರೂ ತಗೊಂಡ್ಬಿಡ್ತಾಳೆ ಆಮೇಲೆ ಅಂತ ನೋಡಿ. ಬಟ್ ಇದಕ್ಕಿಂತ ಇದೇ ಸಕ್ಕತ್ತಾಗಿದೆ ನೋಡಿ. ಈ ತರ ಒಂದೊಂದು ಸಿಲ್ವರ್ ರಿಂಗ್ ಹಾಕೊಂಡ್ಬಿಟ್ರೆ ಡೈಮಂಡ್ ತರ ಪಳ ಅಂತ ಇರುತ್ತೆ. ಸಿಲ್ವರ್ ಅನ್ಸಲ್ಲ, ಡೈಮಂಡ್ ಅನ್ಸುತ್ತಲ್ವೇನ್ರಿ? ಸಾಕು ಬಾ ಅಂತಿದ್ರು ನಮ್ಮ ಮನೆಯವರು. ಈ ಮುತ್ತಿನ ಹಾರ ನೋಡಿದ್ರೆ ಯಾರಿಗಾದ್ರೂ ತಗೋಬೇಡ ನೀವು ಅಂತ ಅನ್ನಕ್ಕಾಗತ್ತಾ? ನೋಡಿ ಎಷ್ಟು ಚಂದ ಇದೆ ಅನ್ಬಿಟ್ಟು. ಇದನ್ನ ಸಕ್ಕತ್ತಂದ್ರೆ ಸಖತ್ ಚೆನ್ನಾಗಿ ಫಿನಿಶ್ ಮಾಡಿದ್ದಾರೆ. ಏನೋ ಒಂಥರ ಡೀಸೆಂಟ್ ಆಗು ಇದೆ. ಆ್ಯಂಡ್ ಇವತ್ತಿನ ಇದಕ್ಕೆ ಟ್ರೆಂಡಿಂಗಲ್ಲೂ ಇದೆ. ಅದಕ್ಕೆ ಮ್ಯಾಚಿಂಗ್ ನಾನು ಜುಮ್ಕ ಹಾಕೊಂಡಿದ್ದೀನಿ ನೋಡಿ, ವಿತ್ ಪರ್ಲ್ಸ್ ಬರುತ್ತೆ ಕೆಳಗಡೆ. ಚೆನ್ನಾಗಿ ಅನಿಸ್ತಿದ್ದೀನಾ? ಸೊ ಸಖತ್ತಾಗಿದೆ ಸರ್. ಇದಕ್ಕೆ ಏನು ಪ್ರೈಸ್ ಆಗ್ಬೋದು ಸರ್ ಇದು? ಮ್ಯಾಮ್ ಒಂದು ನಿಮಿಷ ಚೆಕ್ ಮಾಡ್ತೀನಿ. ಅದು ಹೊಸದು ಬಂದಿರೋದು ಅರೌಂಡ್ 15,000 ರೇಂಜ್ ಅಲ್ಲಿ ಇರುತ್ತೆ. ಅದು ಅಂದಾಜಾಗಿ ಹೇಳ್ತಾ ಇದ್ದೀನಿ, ಎಕ್ಸಾಕ್ಟ್ ಚೆಕ್ ಮಾಡಿ ಹೇಳ್ತೀನಿ. ಓಕೆ, ಒಂದು 15,000 ರೇಂಜ್ ಅಂತಿದ್ದಾರೆ. ನೋಡೋಣ ಪ್ರೈಸ್ ನಾನು ತೆಗೆದ್ಮೇಲೆ ಗೊತ್ತಾಗುತ್ತೆ. ನಂಗೆ ಯಾಕೋ ಇಷ್ಟ ಆಯಿತು, ಹಾಕೊಂಡಿದ್ದೀನಿ. ಚೆನ್ನಾಗಿ ಕಂಡ್ರೆ ಇದನ್ನೇ ತಗೊಂಡ್ರಾಗತ್ತೆ. ಆ್ಯಂಡ್ ಇನ್ನೊಂದು ನಾನು ಮರ್ತಿದ್ದೆ ಸರ್, ಮಾಂಗಲ್ಯ ಚೈನು. ನಾನೊಂದ್ಸತಿ ತುಂಬಾ ಜನ ನಾನು ಈ ತರ ವಿಡಿಯೋ ಹಾಕಿದ್ರೆ ಕೇಳದೆ ಮಾಂಗಲ್ಯ ಚೈನ್ ಸಿಲ್ವರ್ ಅಲ್ಲಿ ಬರುತ್ತಾ ಅಂತ. ಗೋಲ್ಡ್ ಪಾಲಿಶ್ ಜೊತೆಗೇನೆ ಇದು ಎರಡು ಎಳೆ ಚೈನು. ಮೈ ಗಾಡ್, ಸೇಮ್ ಗೋಲ್ಡೇ ಬರ್ತಾ ಇತ್ತು. ಇಲ್ಲಿ ನೋಡಿ, ಇಲ್ಲಿ ಅಲ್ಲೇ ಶ್ರೀಮಂತಾರೆ ನೋಡಿ, ಇಲ್ಲಿ ಸೇಮ್ ಟು ಸೇಮ್ ಗೋಲ್ಡ್ ಮಂಗಲ್ಯ ಚೈನು. ಡಬಲ್ ಲೇಯರ್ ಬರುತ್ತೆ, ಇದು ಸಿಂಗಲ್ ಲೇಯರು ಬರುತ್ತೆ ನೋಡಿ. ಎಷ್ಟೊಂದು ಇದೆ ಎಲ್ಲೂ. ವೆರೈಟಿನೂ ಇದೆ ಮ್ಯಾಮ್ ಇದರಲ್ಲಿ. ಮೈ ಗಾಡ್, ಎಲ್ಲ ಮಂಗಲ್ಯ ಚೈನು ಇಷ್ಟೊಂದು. ನಿಜವಾಗ್ಲೂ ವಿಡಿಯೋದಲ್ಲಿ ಅಷ್ಟು ಅಂದ್ರೆ ರಿಯಲ್ ಆಗಿ ಹೆಂಗಿರುತ್ತೋ ಆ ತರ ಕಾಣಲ್ಲ. ಇನ್ನೂ ಸ್ವಲ್ಪ ಕಲರ್ ಡಲ್ ಆಗಿ ಕಾಣಿಸ್ತಾ ಇರುತ್ತೆ ಈ ಲೈಟ್ ಬೆಳಕಿಗೆ. ರಿಯಲ್ ಆಗಿ ನೋಡಿದಾಗ ಮಾತ್ರ ಸೇಮ್ ಆಸ್ ಇಟ್ ಈಸ್ ಗೋಲ್ಡ್. ಇದು ನೋಡಿ ಒಂದು ಸಿಂಗಲ್ ಎಳೆ ಬರುತ್ತೆ, ಮಾಪ್ ಡಿಸೈನ್ ಬರುತ್ತೆ, ತುಂಬಾ ಚೆನ್ನಾಗಿದೆ. ಒಂದ್ಸತಿ ಹಿಂಗೆ ಹಾಕಿ ನೋಡ್ತೀನಿ ತಡ್ರಿ. ಇಲ್ಲಿ ನೋಡಿ, ಇಲ್ಲಿ ನೋಡಿ ಈ ಥರ ಕಾಣಿಸುತ್ತೆ ನಿಮ್ಗೆ ಹಾಕೊಂಡಾಗ. ತುಂಬ ಚೆನ್ನಾಗಿರುತ್ತೆ. ಹಂಗಂತ ಡೈಲಿ ವೇರ್ಗೆ ಅಂದರೆ ಸ್ನಾನಗಿನ ಮಾಡ್ಬೇಕಾರೆಲ್ಲ ಹಾಕೋಬಾರ್ದು ಈ ಥರ ಮಾಂಗಲ್ಯ ಚೈನ್ಗಳು ಅಲ್ವಾ ಸರ್? ಸಿಲ್ವರ್ ಫಂಕ್ಷನ್ ವೇರ್ಗೆ ಹೊರಗಡೆ ಹೋದಾಗ ಈ ಥರ ಹಾಕೊಂಡ್ರೆ ರಿಯಲ್ ಗೋಲ್ಡ್ ಮಾಂಗಲ್ಯ ಚೈನ್ಗಳನ್ನ ಮೀರಿಸ್ತೇವೆ, ಯಾರು ಕಂಡುಹಿಡಿಯೋಕ್ಕೂ ಸಾಧ್ಯ ಆಗಲ್ಲ, ಅಷ್ಟು ಚೆನ್ನಾಗಿದ್ದಾವೆ. ಆ್ಯಂಡ್ ನನಗೆ ಇನ್ನೊಂದು ಇದರಲ್ಲಿ ಮಾಂಗಲ್ಯ ಚೈನಲ್ಲಿ ಇಷ್ಟ ಆಗಿದ್ದ ಡಿಸೈನ್ ಇದು ಸೇಮ್ ನಮ್ಮ ಅಮ್ಮನ ಡಿಸೈನು. ನಮ್ಮ ಅಮ್ಮಂಗೆ ಇದೇ ಥರ ನಾನು ಮಾಡಿಸ್ಕೊಟ್ಟಿದ್ದು. ಇದೇನು ಟೈರ್ ಡಿಸೈನ್? ಓಕೆ, ರೂಪ್ ಚೈನ್ ಅಂತೆ. ಬಟ್ ಏನೋ ಒಂಥರ ಸಿಂಪಲ್ ಅಂಡ್ ಎಲಿಗೆಂಟ್ ಆಗಿ ತುಂಬಾ ಲುಕ್ ಆಗಿ ಕಾಣಿಸುತ್ತೆ ನೋಡಿ. ತೋರಿಸ್ತೀನಿ. ಇದು ಅಮೌಂಟ್ ಇಲ್ಲೇ ಹಾಕ್ಬಿಟ್ಟಿದ್ದಾರೆ, ಹೇಳ್ಬೋದಾ ಸರ್ ನಾನು? 10,980 ರೂಪಾಯಿ. ಸೊ ನಿಜವಾಗ್ಲೂ ಹೇಳ್ತೀನಿ, ಇವತ್ತಿನ ಕಾಲದಲ್ಲಿ ಮಾಂಗಲ್ಯ ಚೈನ್ ಮಾಡಿಸ್ಕೋಬೇಕು ಅಂತಂದ್ರೆ 30 ಗ್ರಾಮಿಗೆ ಗೊತ್ತಿರುತ್ತೆ ನಿಮ್ಗೆ ಎಷ್ಟಾಗತ್ತೆ ಅಂದ್ಬಿಟ್ಟು. ಹೌದಾ? 3 ಲಕ್ಷದ ಮೇಲೆ ಬೇಕು ನೋಡಿ. ಈ ತರ ಕಾಣಿಸುತ್ತೆ. 10,000 ರೂಪಾಯಿಗೆ ಆರಾಮಾಗಿ ಪರ್ಚೇಸ್ ಮಾಡ್ಬೋದು ಮಾಂಗಲ್ಯ ಚೈನ್ಗಳು. ಇಷ್ಟೆಲ್ಲ ಕಲೆಕ್ಷನ್ಸ್ ಇದೆ ಸರ್. ಇದು ಸಿಲ್ವರ್ ಜ್ಯುವೆಲರಿನ ಏನು ಸರ್? ಇಲ್ಲ, ಈ ಕಡೆ ನೀವು ನೋಡ್ತಿರೋದೆಲ್ಲ ಫ್ಯಾಷನ್ ಜ್ಯುವೆಲರಿ ಇದೆ ಮ್ಯಾಮ್.
ಅಂದ್ರೆ ಆರ್ಟಿಫಿಷಿಯಲ್ ಆರ್ಟಿಫಿಷಿಯಲ್ ಜ್ಯುವೆಲರಿನೂ ಸಿಗುತ್ತೆ ನಮ್ಮ ಹತ್ರ. ಈ ಸಿಲ್ವರು 24 ಕ್ಯಾರೆಟ್ ಗೋಲ್ಡ್ ನಡುವೆ ಆರ್ಟಿಫಿಷಿಯಲ್ ಸಿಲ್ವರ್ ಗೋಲ್ಡ್ ಪಾಲಿಶ್ ಜ್ಯುವೆಲರಿನೂ ಇದೆ, ಮತ್ತೆ ಸಿಲ್ವರ್ ಡೈಲಿ ವೇರ್ ಜ್ಯುವೆಲರಿ ಇದೆ. ಈ ಕಡೆ ಇರೋದು ಫ್ಯಾಷನ್ ಜ್ಯುವೆಲರಿ, ಅಂದ್ರೆ ಕೌಂಟರೇ ಸೆಪರೇಟ್ ಇರುತ್ತೆ, ಯಾವುದು ಆ ಕಡೆ ಈ ಕಡೆ ಇರಲ್ಲ. ಇದು ಕೌಂಟರ್ ಚೇಂಜ್ ಇರುತ್ತೆ. ಬೇಕು ಅಂತ ಅಂದ್ರೆ ಈ ತರ ಆರ್ಟಿಫಿಷಿಯಲ್ ಜ್ಯುವೆಲರಿ ಪರ್ಚೇಸ್ ಮಾಡಬಹುದು. ಅದನ್ನ ತೋರಿಸ್ತೀರಾ? ಸಿಕ್ಕಾಬಿಟ್ಟೆ ಇಷ್ಟ ಆಗ್ತೈತೆ. ಇದನ್ನ ಯಾರಾದ್ರೂ ಆರ್ಟಿಫಿಷಿಯಲ್ ಜ್ಯುವೆಲರಿ ಅಂತಾರ, ಇದು ಹಾಕೊಳ್ಳಿನ್ರಿ ಒಂದ್ಸತಿ ವೇರ್ ಮಾಡ್ಬಿಡ್ತೀನಿ ಹೇಳಿ. ಕೊಡಿ ಕರ್ಕೊಡ್ತೀನಿ. ಇದೆಲ್ಲ ಪ್ರೀಮಿಯಂ ಕ್ವಾಲಿಟಿ ಎಲ್ಲ ಇರುತ್ತೆ ಮ್ಯಾಮ್. ಸ್ಟೋನ್ಸ್ ಎಲ್ಲ ಜರ್ಕಾನ್ ಸ್ಟೋನ್ಸ್ ಇರೋದು. ಮದುವೆಗೆ ಸ್ಮಾಲ್ ಒಕೇಶನ್ಸ್ಗೆಲ್ಲ ಚೆನ್ನಾಗಿ ಕಾಣಿಸುತ್ತೆ ಇದು. ನಿಜವಾಗ್ಲೂ ಯಾರ್ದಾದ್ರೂ ಮದ್ವೆಗಿದ್ವೆ ಸೆಟ್ ಆಯ್ತು ಅಂತ ಅಂದ್ರೆ ಏನ್ ಹೇಳ್ತಾರೆ, ಇದಕ್ಕೆ ತಗೊಂಡ್ ಬರ್ತಿರಲ್ಲ ಬಾಡಿಗೆಗೆ ಅಂತ ಹೇಳ್ಬಿಟ್ರೆ ರೆಂಟಲ್ಗೆ. ಸೊ ಆ ತರ ತಗೊಳೋದ್ಕಿಂತ ಏನಾದ್ರು ಆರ್ಟಿಫಿಷಿಯಲ್ ಜ್ಯುವೆಲರಿ ತಗೊಳೋದಾದ್ರೂ ಇಲ್ಲಿ ಆರಾಮ್ಸೆ ತಗೊಂಡೋಗಿ. ಶಮತೂರು ಚೆನ್ನಾಗಿ ಅನಿಸ್ತಿದೆ, ಇದು ಚೆನ್ನಾಗಿದೆಲ್ಲ. ಇದು ಆರ್ಟಿಫಿಷಿಯಲ್ ಜ್ಯುವೆಲರಿ, ಡೈಮಂಡ್ ಅಲ್ಲ. ತುಂಬಾ ಚೆನ್ನಾಗಿದೆ ಅಲ್ವಾ? ಇನ್ನೂ ಕಲೆಕ್ಷನ್ಸ್ ಇದೆ, ಇನ್ನೂ ತುಂಬಾ ಇದೆ ಮ್ಯಾಮ್. ಬನ್ನಿ ಮೇಲೆ ಇದೆ ಇನ್ನೂ ತುಂಬಾ ಆಪ್ಷನ್ಸ್. ಬಟ್ ರಿಯಲ್ ಗೋಲ್ಡ್ ಅಂದ್ರೆ ಅದೇ ಗೋಲ್ಡ್ ತರಾನೇ ಕಾಣಿಸುತ್ತೆ, ಇದು ಒಂದ್ಸಲ ಗೊತ್ತಾಗುತ್ತೆ. ಹೌದು ಹೌದು. ಬಟ್ ಇದಕ್ಕೆ ಅಂತಾನೆ ಎಕ್ಸ್ಟ್ರಾ ಫ್ಲೋರ್ ಬೇರೆ ಇದೆಯಾ? ಪೂರ್ತಿ ಫ್ಲೋರ್ ಇದೆ ಆರ್ಟಿಫಿಷಿಯಲ್ ಜ್ಯುವೆಲರಿಗೆ. ಒಂದ್ಸತಿ ನೋಡಿ, ಏನಾದ್ರು ಇಷ್ಟ ಆದ್ರೆ. ಸರಿ ಸರ್. ಇದು ಬೇಸಿಕಲಿ ಗಿಫ್ಟಿಂಗ್ ಎಲ್ಲ ತಗೊಳ್ತಾರೆ ಮ್ಯಾಮ್. ಯಾರು ಬಜೆಟ್ ಕಡಿಮೆ ಇದೆ ಗಿಫ್ಟ್ ಕೊಡಕ್ಕೆ ಅವಾಗ ತಗೊಳ್ತಾರೆ. ಗಿಫ್ಟಿಂಗ್ ಪರ್ಪಸ್ಗೆ ಈ ತರ ಜ್ಯುವೆಲರಿ ತಗೋಬಹುದು. ಈ ತರದೇ ಇನ್ನೂ ತುಂಬಾ ಕಲೆಕ್ಷನ್ ಇದೆ. ತಾನೇ ಇಲ್ಲಿ ನೋಡಿ, ನನ್ಗೊಂದು ಸೆಟ್ ಕಾಣಿಸ್ತು, ಹಂಗೆ ಹತ್ರ ಬನ್ನಿ. ಎಷ್ಟು ಚೆನ್ನಾಗಿದೆ ನೋಡಿ ಇದು. ಝೂಮ್ ಹಾಕಿ ಇದೊಂಚೂರು ಮುತ್ತಿಂದು ಮೇಲೆ ಹಂಗೆ ಹೋಗಿ ನೋಡಿದ್ರಾ? ಸಕ್ಕತ್ತಾಗಿದೆ ಅಲ್ವಾ? ತುಂಬ ಚೆನ್ನಾಗಿದೆ. ಬನ್ನಿ ಇನ್ನು ಯಾವ್ಯಾವ ರೀತಿ ಇದೆ ಅಂತ ನೋಡ್ಕೊಂಡ್ ಬಂದ್ಬಿಡೋಣ. ಎಸ್, ನೋಡಿ ಎಷ್ಟು ಚಂದ ಉಂಟು ಫ್ರೆಂಡ್ಸ್. ನೋಡಿ ಇದು ಒಂದು ಆರ್ಟಿಫಿಷಿಯಲ್ ಜ್ಯುವೆಲರಿ ಸೆಕ್ಷನ್ನು. ಎಷ್ಟೆಲ್ಲ ಕಲೆಕ್ಷನ್ಸ್ ಇದೆ ಅಂದ್ಬಿಟ್ಟು. ಸೊ ಇದ್ರ ಬಗ್ಗೆ ನಾನು ಜಾಸ್ತಿ ಎಕ್ಸ್ಪ್ಲೈನ್ ಮಾಡೋಕ್ಕೆ ಹೋಗೋದಿಲ್ಲ, ನೀವು ಬಂದಾಗ ನಿಮಗೆ ಇಷ್ಟ ಆದರೆ ತೊಗೊಂಡ್ಬಿಡ್ತೀರಾ. ಬಟ್ ಒಂದ್ಸತಿ ಹತ್ರದಿಂದ ಡಿಸೈನ್ ಯಾವ ರೀತಿ ಇದೆ ಅಂದ್ಬಿಟ್ಟು ಹಿಂಗೆ ತೋರಿಸ್ಕೊಂಡು ಹೋಗಿರ್ತೀನಿ ನೋಡಿ. ಒಳ್ಳೆ ಒಳ್ಳೆ ಕಲೆಕ್ಷನ್ಸ್ ಇದೆ. ನೀವು ಗ್ರ್ಯಾಂಡಾಗಿ ಇಷ್ಟಪಡ್ತೀರಾ, ಹೆವಿ ಡಿಸೈನಲ್ಲಿ ಇರಬೇಕು ನಿಮಗೆ ಅಂದರೂ ಕೂಡ ಇಲ್ಲಿ ಅವೈಲೇಬಲ್ ಇರುತ್ತೆ. ಸಿಂಪಲ್ ಆಗಿ ಇಷ್ಟಪಡ್ತೀರಾ ಅಂದ್ರೂ ಚೆನ್ನಾಗಿರುತ್ತೆ. ನೋಡಿ ಇದೊಂದು ಕಾಸಿನಾರ, ಇಲ್ಲಿ ಒಂಚೂರು ಕಾಸಲ್ಲ, ಏನೋ ಒಂಥರ ಡಿಸೈನ್ ಚೆನ್ನಾಗಿದೆ, ಬ್ರಾಡ್ ಆಗಿದೆ. ಹಾಂ ನೋಡಿ, ಇದು ಸಿಲ್ವರ್ ಅಲ್ಲ, ಆರ್ಟಿಫಿಷಿಯಲ್. ಇದು ತುಂಬಾ ಚೆನ್ನಾಗಿ ಎಲ್ಲ ತರ ಸಿಗ್ಬಿಡುತ್ತೆ. ಸ್ಟೋನ್ಸ್ ಅಲ್ಲಿ ಬೇಕಾದ್ರೆ ಸ್ಟೋನ್ಸ್ ಅಲ್ಲೂ ಇದೆ, ಆಂಟಿಕೂ ಇದೆ. ಹಾ ಇಲ್ಲಿ ನೋಡಿ ಕಾಸಿನಾರ ಇಲ್ಲಿ ಬರುತ್ತೆ. ಇದು ವಿಡಿಯೋಗಿಂತ ನಾನು ಮುಂಚೆನೇ ಹೇಳಿದಾಗೆ ರಿಯಲ್ ಆಗಂತೂ ತುಂಬಾ ಚೆನ್ನಾಗಿದೆ. ಆರ್ಟಿಫಿಷಿಯಲ್ ಅಂತ ಯಾರ ಕೈಲೂ ಕಂಡುಹಿಡಿಯೋಕ್ಕಾಗಲ್ಲ, ಅಷ್ಟು ಚೆನ್ನಾಗಿದೆ ನೋಡಿ. ಫುಲ್ಲು ಆರ್ಟಿಫಿಷಿಯಲ್ಲೇ ನೆಕ್ಲೇಸು, ಹಾರ, ಇಯರಿಂಗ್ಸು, ಬ್ಯಾಂಗಲ್ಸ್ ನೋಡಿ. ಇದೆಲ್ಲ ನಿಮ್ಗೆ ಆರ್ಟಿಫಿಷಿಯಲ್ಲೇ ಬರುತ್ತೆ. ಇದೊಂದು ಬ್ಯಾಂಗಲ್ಸ್ ಚಂದ ಉಂಟು ನೋಡಿ, ಚೆನ್ನಾಗಿದೆ. ಏನೋ ಒಂಥರ ಡಿಫ್ರೆಂಟಾಗಿ ಯುನೀಕ್ ಆಗಿದೆ ಡಿಸೈನು ನೋಡಿ. ಇದೆಲ್ಲ ಬ್ಯಾಂಗಲ್ಸ್ ಬರುತ್ತೆ. ಎಸ್, ಸಾಕು ಅನಿಸುತ್ತೆ. ನಿಮಗೂ ವಿಡಿಯೋ ಬೋರ್ ಆಗಬಾರ್ದಲ್ವಾ? ಸೊ ನಾನು ಕೊನೆಯದಾಗಿ ಏನು ತೊಗೊಂಡೆ ಅಂತಲೂ ನೀವು ವೆಯ್ಟ್ ಮಾಡ್ತಾ ಇರ್ತೀರಾ. ತೋರಿಸ್ಬಿಡ್ತೀನಿ ಬನ್ನಿ, ಏನು ಫೈನಲ್ ಮಾಡಿದೆ, ನನಗೆ ಯಾವ್ದು ಇಷ್ಟ ಆಯಿತು, ಶಮಂತ್ ಅವ್ರು ಏನು ಕೊಡಿಸ್ತಾ ಇದ್ದಾರೆ ಅಂದ್ಬಿಟ್ಟು ಈಗ ಪಟ್ ಅಂತ ನಿಮಗೆ ಶೋ ಮಾಡಿಬಿಡ್ತೀನಿ. ಯಾವ್ದೆಲ್ಲ ತೊಗೊಂಡೆ ಅಂತ ತೋರಿಸ್ತಾ ಇದ್ದೀನಿ. ನನಗೆ ಆ್ಯಕ್ಚುಲಿ ಇದನ್ನು ತೊಗೋಬೇಕು ಅಂತ ಆಸೆ ಇತ್ತು. ಶಮಂತ್ ಅವ್ರು ಯಾಕೋ ಇದನ್ನು ಬೇಡ ಅಂತಿದ್ದಾರೆ. ಸೊ ಅವ್ರಿಗೆ ಯಾಕೆ ಅಂತ ಗೊತ್ತಿಲ್ಲ, ಯಾಕೋ ಅವ್ರಿಗೆ ಇದು ಇಷ್ಟ ಆಗ್ತಾ ಇಲ್ಲ. ಬಟ್ ಕೊಡಿಸ್ತಾ ಇರೋದು ಅವರೇ ಅಲ್ವಾ, ಹಂಗಾಗಿ ಅವ್ರ ಸೆಲೆಕ್ಷನ್ನು ಇದು. ಒಂದ್ಸತಿ ತೋರಿಸ್ತಿದ್ದಾರೆ. ಅಯ್ಯೋ, ಮನೆಗೆ ಹೋಗಿ ತೋರ್ಸೋದಿನ್ನೇನು, ಅಂಗಡಿಲೇ ತೋರ್ಸೋದಿನ್ನೇನು ತೋರಿಸಿ ಇರ್ತೀನಿ. ಇಲ್ಲಿ ಪವರ್ ಹೋಗ್ಬಿಟ್ಟಿದೆ, ಹಂಗಾಗಿ ಅಷ್ಟು ಚೆನ್ನಾಗಿ ಕಾಣಿಸ್ತಾ ಇಲ್ಲ ನಿಮ್ಗಳಿಗೆ. ಸೊ ರಿಯಲ್ ಆಗಿ ನಿಜವಾಗ್ಲೂ ಚೆನ್ನಾಗಿದೆ. ನನ್ನ ಮನೆಗೆ ಒಂದ್ಸತಿ ಓದಕ್ಕೆ ಸಾಧ್ಯ ಆಯಿತು ಅಂದರೆ ನ್ಯಾಚುರಲ್ ಬೆಳಕಲ್ಲಿ ಬೇಕಾದ್ರೆ ತೋರಿಸ್ತೀನಿ ನಿಮಗೆ, ಸರಿನಾ? ಚಂದ ಉಂಟು. ಸೊ ಆ್ಯಂಡ್ ಇದು ಒಂದು ಕಾಸಿನ ಹಾರ ತಗೊಂಡಿದ್ದೀನಿ, ಒಂದು ಸಿಂಪಲ್ ಆಗಿ. ಚೆನ್ನಾಗಿದೆಯಾ? ಸಖತ್ತಾಗಿದೆ. ಒಂದು ಚೋಕರ್ ತಗೊಂಡಿದ್ದೀನಿ. ಸೊ ಇಲ್ಲಿ ನೋಡಿ, ಇದು ಚೋಕರು. ಇದು ಸೊಂಟು ಡಾಬ್ ನನಗೆ ಬೇಕಿತ್ತು. ಸೊಂಟು ಡಾಬ್ ಅಂತೂ ನನ್ನ ಚಿನ್ನದಲ್ಲಿ ತಗೊಳಕ್ಕೆ ಸಾಧ್ಯನೇ ಇಲ್ಲ, ಅದು ಸುಮ್ಮನೆ ಅದು ಯೂಸ್ಲೆಸ್ ಥರ ಆಗ್ಬಿಡುತ್ತೆ. ಹಾಗಾಗಿ ಸಿಲ್ವರಲ್ಲಿ ಕಡಿಮೆ ಬಜೆಟಿಗೆ ತಗೋಬೋದಲ್ಲ ಅಂತ ಅದು ಇಟ್ಕೊಂಡಿದ್ದೀನಿ. ಶಮಂತ್ಗೆ ಇದೊಂದು ಕಡ, ಅಂದರೆ ಅವ್ರ ಹತ್ರ ಗೋಲ್ಡ್ ಇದೆ, ನಿಮಗೆ ಗೊತ್ತಿದೆ. ಇದನ್ನ ಒಂಥರ ಡೈಲಿ ವೇರ್ ಥರ ಎಲ್ಲಾರ ಹೋದಾಗ ಯಾವಾಗಲೂ ಬ್ಯಾಂಕ್ ಲಾಕರಲ್ಲಿ ಇಟ್ಟಿರ್ತೀವಲ್ವಾ, ಇದನ್ನೇ ಹಾಕೋಣ ಅಂತ ತಗೊಂಡಿದ್ದಾರೆ. ಆ್ಯಂಡ್ ನನಗೆ ಇದು ಸಿಕ್ಕಾಪಟ್ಟೆ ಇಷ್ಟ ಆಯ್ತು. ಇದು ಅಮ್ಮಂದಿರೆಲ್ಲ ಹಾಕೋತಾರಲ್ಲ, ವಂಕಿ ಉಂಗ್ರ ಅಲ್ಲ ಸರ್ ಇದು? ಹಂಗಾಗಿ ಇದನ್ನ ನಾನು ತಗೊಂಡಿದ್ದೀನಿ. ಇಯರಿಂಗ್ಸ್ ಬೇಡ, ನಾನು ನಿಮ್ದು ಮೈಸೂರು ಬ್ರಾಂಚ್ ಅಲ್ಲಿ ತಗೊಂಡಿದ್ದೆ, ಹೋದ ವರ್ಷನೇ ತಗೊಂಡಿದ್ದೆ. ತುಂಬಾ ಚೆನ್ನಾಗಿದೆ. ಅದೇ ಮ್ಯಾಚ್. ಇದು ಬಿಚ್ಕೊಡ್ತಾ ಇದ್ದೀನಿ, ನೋಡ್ಕೊಡಿ. ಆಮೇಲೆ ಪ್ಯಾಕ್ ಮಾಡಿ ಬಿಲ್ಲಿಂಗ್ ಹಾಕಿ ಎಷ್ಟಾಗುತ್ತೆ. ಫ್ರೆಂಡ್ಸ್, ಫೈನಲಿ ನನ್ನ ಸಿಲ್ವರ್ ಶಾಪಿಂಗ್ ಮುಗೀತು. ಇವಾಗ ಬಿಲ್ ಹಾಕಿಸ್ತಾ ಇದ್ದೀನಿ. ಸೊ ನಮ್ಮ ಮನೆಯವ್ರು ಕೊಡ್ತಾ ಇದ್ದಾರೆ. ಸೊ ಇನ್ನು ಸಾಲ್ಟೇಜ್ ಆಗಿದ್ದನ್ನು ಹಂಗೆ ಫೋನ್ಪೇ ಮಾಡೋಣ ಅಂತ ಹೇಳಿ ಮಾಡ್ತಾ ಇದ್ದೀನಿ. ಸೊ ನಾನು ಇವತ್ತು ಬಂದಿದ್ದು ಚಿಕ್ಕಪೇಟೆಗೆ, ಅವೆನ್ಯೂ ರೋಡ್ ಬರುತ್ತಲ್ವಾ, ಸೊ ಅಲ್ಲಿ ಈ ಬ್ರಾಂಚಿಗೆ ಬಂದಿದ್ದೆ. ಆ್ಯಂಡ್ ಈಗ ಆಲ್ರೆಡಿ ನಾನು ಹೇಳ್ದಾಗೆ ಇವ್ರದ್ದು 5 ಬ್ರಾಂಚ್ ಇದೆ. ಬೆಂಗಳೂರಲ್ಲಿ 4 ಬ್ರಾಂಚ್ ಇದೆ, ಮೈಸೂರಲ್ಲಿ 1 ಬ್ರಾಂಚ್ ಇದೆ. ನಿಮ್ಗೆ ಯಾವುದು ನಿಯರ್ ಬರುತ್ತೋ ಆ ಬ್ರಾಂಚ್ಗೆ ಖಂಡಿತವಾಗ್ಲೂ ನೀವು
ನೀವು ಸಂಜಯ್ ಜ್ಯುವೆಲರ್ಸ್ಗೆ ವಿಸಿಟ್ ಮಾಡಿ. ಅಂಡ್ ಇವ್ರದ್ದು 5 ಬ್ರಾಂಚ್ ಕಂಪ್ಲೀಟ್ ಅಡ್ರೆಸ್ ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ಕೊಟ್ಟಿರ್ತೀನಿ, ಚೆಕ್ ಮಾಡಿ. ಓಕೆ, ನಂದು ಬಿಲ್ ಕೊಟ್ಟಿದ್ದೀರಾ, ವ್ಯಾರಂಟಿ ಕಾರ್ಡ್ ಅದರಲ್ಲೇ ಕೊಡ್ತೀರಾ? ಇಲ್ಲೇ ವಾರಂಟಿ ಕಾರ್ಡ್ ಇದೆ ಇದು ನಿಮ್ದು. ಓಕೆ, ಪ್ರತಿಯೊಂದಕ್ಕೂ 10 years ವ್ಯಾರಂಟಿ. ಹೌದು, ನೀವು ತಗೊಳ್ಳಿರೋದು ಪ್ರತಿ ಒಂದು ಜ್ಯುವೆಲರಿಗೆ 10 years ವಾರಂಟಿ ಇದೆ. ಓಕೆ, ನೀವು 2 ಹಾರ ತಗೊಳ್ಳಿದ್ದೀರಾ. ಎಸ್, ಕಾಸಿನಾರ ಆಯ್ತು. ಇದು ಒಂದು ಡಾಬ್ ನಿಮ್ ಇದರಲ್ಲಿ ಇಟ್ಟಿದ್ದೀರಾ. ಡಾಬ್ ಆ ಥರ ಏನಾಗಲ್ವಾ ಸರ್? ಮಡ್ಚಿಬಿಟ್ಟಿದ್ದೀರಾ? ಏನೂ ಇಲ್ಲ, ಏನು ಪ್ರಾಬ್ಲಮ್ ಇಲ್ಲ, ಫ್ಲೆಕ್ಸಿಬಲ್ ಇದೆ, ಸೊ ಏನು ಪ್ರಾಬ್ಲಮ್ ಇರಲ್ಲ. ನಿಮ್ ಚೋಕರ್ ಇದರಲ್ಲಿದೆ. ಓಕೆ ಡನ್. ವಾವ್, ಎಲ್ಲದಕ್ಕಿಂತ ನನಗೆ ಚೋಕರ್ ಫಿನಿಶಿಂಗ್ ತುಂಬಾ ಇಷ್ಟ ಆಗ್ತಾ ಇದೆ ಸರ್, ಸಖತ್ ಚೆನ್ನಾಗಿದೆ. ಪೆಂಡೆಂಟ್ ಮತ್ತೆ ಬೀಡ್ಸು, ಶಮಂತ್ ಅವ್ರದ್ದು ಕಡ ಮತ್ತೆ ನಿಮ್ ರಿಂಗು. ಎಸ್, ಅಮ್ಮನಿಗೆ ರಿಂಗು. ಟೋಟಲ್ 9 ಪ್ರಾಡಕ್ಟ್ಸ್ ಇದೆ, ಇಲ್ಲೇ ಇಟ್ಟಿದ್ದೀನಿ. ಓಕೆ, ಇದು ನಿಮಗೆ ಒಂದು ಸ್ಮಾಲ್ ಗಿಫ್ಟ್ ಮ್ಯಾಮ್. ಗಿಫ್ಟ್ ಎಲ್ಲ ಬೇಡ ಸರ್. ನಿಮಗೆ ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ಗಿಫ್ಟು ಸಂಜಯ್ ಜ್ಯುವೆಲರ್ಸ್ ಕಡೆಯಿಂದ ಪ್ಯಾಕ್ ಮಾಡ್ತೀರಾ ಸರ್? ಹೌದು, ಯಾರಾದರೂ ಬೇಕಾದ್ರೆ ಬನ್ನಿ ಮ್ಯಾಮ್, ನಿಮ್ಮ ಫ್ಯಾಮಿಲಿಗೂ ರೆಫರ್ ಮಾಡಿ. ಖಂಡಿತ ರೆಫರ್ ಮಾಡ್ತೀನಿ ಸರ್, ಯೂಟ್ಯೂಬ್ ಚಾನಲಲ್ಲಿ ಹೇಳ್ತೀನಿ. ಸೊ ನಮ್ಮ ಕಡೆಯಿಂದ ಬಂದವ್ರಿಗೆ ನಮಗೆ ಎಷ್ಟು ಚೆನ್ನಾಗಿ ಟ್ರೀಟ್ ಮಾಡಿದ್ರು ಹಂಗೆ ಮಾಡಿಬಿಡಿ. ಆ ಖುಷಿ ಸರ್, ನಮಗೆ ಮೈಸೂರು ಬ್ರಾಂಚಲ್ಲಿ ಅಷ್ಟು ಚೆನ್ನಾಗಿ ನಮಗೆ ಟ್ರೀಟ್ ಮಾಡಿದ್ರು. ಸೊ ಹಂಗಾಗಿ ಬ್ಯಾಂಗ್ಳೂರು ಬ್ರಾಂಚಿಗೆ ಹುಡುಕೊಂಡು ಬಂದಿದ್ದೆ. ಬರಲ್ಲ ಸರ್? ಯಾ, ಓಕೆ, ಬರ್ತೀನಿ. ಥ್ಯಾಂಕ್ ಯು. ಫ್ರೆಂಡ್ಸ್, ಈ ವಿಡಿಯೋ ನಿಮಗೆ ಯೂಸ್ಫುಲ್ ಆಗಿದೆ ಅಂತ ಅನ್ಕೊಂಡಿದ್ದೀನಿ. ಯಾಕೆಂದರೆ ಇವತ್ತಿನ ಗೋಲ್ಡ್ ರೇಟಲ್ಲಿ ಖಂಡಿತವಾಗ್ಲೂ ಎಲ್ಲರೂ ಕೈಲೂ ಗೋಲ್ಡ್ ತೊಗೊಳ್ಳೋವಷ್ಟು ಸಾಧ್ಯ ಆಗೋದಿಲ್ಲ ದುಡ್ಡು. ಹಾಗಾಗಿ ಅದ್ರ ಬದಲು ನಾವು ಸಿಲ್ವರ್ ಜ್ಯುವೆಲ್ರಿನ ತೊಗೋಬೋದು. ಸೇಮ್ ಟು ಸೇಮ್ ಗೋಲ್ಡ್ ಥರನೇ ಕಾಣುತ್ತೆ. ಮತ್ತೆ ಸಿಗ್ತೀನಿ, ನಮಸ್ಕಾರ.